ಇವತ್ತು ನಾವು ಪ್ರಗತಿಯ 18ನೇ ವರ್ಷದ ಸಂಭ್ರಮವನ್ನು ಆಚರಿಸ್ತಾ ಇದ್ದೇವೆ. 18 ಅನ್ನೋದು ನನ್ನ ಲಕ್ಕಿ ನಂಬರ್. ಸೊ ಈ 18ನೇ ವರ್ಷಕ್ಕೆ ಪಾದಾರ್ಪಣೆ ಇಟ್ಟ ಕೂಡಲೇ ನಾವು ಹೊಸ ಒಂದು ಕಾನ್ಸೆಪ್ಟಿಗೆ ಸಹ ಕಾಲಿಟ್ಟಿದ್ದೇವೆ. ಅದೇ ವಿಸ್ತಾರ ಏವಿಯೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಕೋರ್ಸಸ್ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಸೊ ಇದರ ಬಗ್ಗೆ ನೆಕ್ಸ್ಟ್ ವಿಸ್ತಾರವಾಗಿ ಸರ್ ನಿಮ್ಮ ಗಮನಕ್ಕೆ ಹೇಳ್ತಾರೆ. ಸೊ ಎಲ್ಲವೂ 18ನಲ್ಲಿ ಆದದ್ದು. ನನ್ನ ಮದುವೆ ಆದದ್ದು 18. ನನಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾನು ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿದ್ದು 18th. ನಮ್ಮ ಪ್ರಗತಿ ಸ್ಟಾರ್ಟ್ ಆದದ್ದು 18th. ಸೊ ಇವತ್ತು 18, ಎಲ್ಲವೂ 18 ನೋಡಿ. ಇವತ್ತು ವಾಟ್ ಈಸ್ ದ ಡೇಟ್ ಟುಡೇ? 18. ಸೊ 18 ಅನ್ನೋದು ನನ್ನ ಲಕ್ಕಿ ನಂಬರ್. ಸೊ ಆದ ಕಾರಣ ಈ 18ನೇ ವರ್ಷದಲ್ಲಿ ನಾವು ಕಾಲಿಟ್ಟ ಈ ಶುಭ ಸಂದರ್ಭದಲ್ಲಿ ಇನ್ನೂ ಹೆಚ್ಚು ಕೋರ್ಸುಗಳನ್ನು ಪ್ರಾರಂಭ ಮಾಡಿ ಹೆಚ್ಚಿನ ಮಕ್ಕಳಿಗೆ ಒಂದು ವಿದ್ಯಾದಾನವನ್ನು ಮಾಡಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ. ಸೊ ನಮ್ಮಲ್ಲಿ ಪ್ರಗತಿಯಲ್ಲಿ ಯಾರೇ ಮಕ್ಕಳು ಬಂದಾಗ ಅವರು ಒಳ್ಳೆಯ ಅಂಕಗಳನ್ನು ಪಡೆದುಕೊಂಡು ಮುಂದಕ್ಕೆ ಹೋಗಿ ಅವರ ಭವಿಷ್ಯತ್ತನ್ನು ರೂಪಿಸಿಕೊಳ್ಳಬೇಕು ಅಂತೇಳಿ ನನ್ನ ಒಂದು ಆಸೆ. ಸೊ ಮಕ್ಕಳಿಗೆ ಏನು ಅಂತ ಹೇಳಿದರೆ ಆ ಏಜಲ್ಲಿ ಕಲಿಯುವ ಏಜಲ್ಲಿ ನೀವು ಕಲಿಬೇಕು. ನಂತರ ನಾವು ಕಲಿತೇವೆ ಅಂತ ಹೇಳಿದರೆ ಆವಾಗ ನಿಮಗೆ ಸಾಧ್ಯ ಆಗ್ಬೋದು, ಆಗದಿರ್ಬೋದು. ಈಗ ನಿಮ್ಮ ಕಲಿಯುವ ಈ ಪ್ರಾಯದಲ್ಲಿ ಸ್ವಲ್ಪ ಎಜುಕೇಷನ್ ಮೇಲೆ ಕಾನ್ಸಂಟ್ರೇಷನ್ ಇಟ್ಟು ಕಲಿತು ಒಳ್ಳೆ ಮಾರ್ಕು ತಂದು ನಿಮ್ಮ ಹೆತ್ತವರಿಗೂ ಸಹ ನಿಮ್ಮ ನೀವು ಕಲಿಯುವ ಸಂಸ್ಥೆಗೆ ಸಹ ಒಂದು ಹೆಸರನ್ನು ತರಬೇಕು ಅಂತೇಳಿ ಈ ಮೂಲಕ ಕೇಳಿಕೊಳ್ತಿದ್ದೀನಿ. ಧನ್ಯವಾದ. Morning everyone. Today I am here to discuss an issue that is deeply painful and all too common in our society. Justice for Momita. We gather today in grief and outrage. A woman's life was brutally taken and raped and murdered. Her suffering cries out for justice. Dr. Momita Devnath, a second-year postgraduate trainee at R.G. Kar Medical College in Kolkata, was raped and murdered on August 9, 2024. Just when India was looking forward to the upcoming Independence Day celebration, the incident has sent shockwaves across India and beyond. Today we unite with a powerful message. Sexual violence must end. Each act of violence destroys lives and leaves scars that last a lifetime. Momita deserved to be remembered not as a victim but as someone whose life was stolen too soon. We demand that those responsible face the full weight of the law. The Kolkata doctor rape and murder incident has sparked a wave of outrage and protest across India. The Indian Medical Association, representing over 3.5 lakh doctors, called for a 24-hour nationwide strike yesterday, August 17, 2024, starting at 6 a.m. This strike involves the suspension of non-emergency health services, including routine outpatient departments and elective surgeries, while ensuring that emergency services remain operational. The strike is a direct response to the brutal crime, demanding justice for the victim and the implementation of the measures to protect healthcare workers. ಈ ಅಮಾನವೀಯ ಕೃತ್ಯವನ್ನು ನಾವು ಖಂಡಿಸುತ್ತೇವೆ. ನ್ಯಾಯ ವಿಳಂಬವಾದರೆ ನ್ಯಾಯ ನಿರಾಕರಣೆಯೇ. ನಾವೆಲ್ಲರೂ ಒಗ್ಗಟ್ಟಿನಿಂದ ನ್ಯಾಯಕ್ಕಾಗಿ ಹೋರಾಡೋಣ. We will fight for Momita and we will not stop until justice is served. ಜೈ ಹಿಂದ್. ಥ್ಯಾಂಕ್ ಯು. ನಿಮಗೆಲ್ಲರಿಗೂ ತಿಳಿದಂತೆ ನಾವೆಲ್ಲರೂ ಇಂದು ಪ್ರಗತಿ ಅಷ್ಟಾದಶ 18ನೇ ವರ್ಷದ ಸಂಗ್ರಾಮದಲ್ಲಿದ್ದೇವೆ. ನಮ್ಮ ಈ ವಿದ್ಯಾಸಂಸ್ಥೆಯು ಇಂದು 18ನೇ ವರ್ಷಕ್ಕೆ ಕಾಲಿಟ್ಟಿದೆ. ಇದು ನಮಗೆ ಅತ್ಯಂತ ಖುಷಿ, ಹೆಮ್ಮೆಯ ದಿನ. ಇಂದಿನ ಈ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲಿಸಿ ಬೆಳಗಿಸಿದ ಶ್ರೀಮತಿ ಆಶಾ ಬೆಳ್ಳಾರೆ ಮ್ಯಾಮ್ ಇವರ ಕಿರುಪರಿಚಯ ನಿಮ್ಮ ಮುಂದಿಡುತ್ತಿದ್ದೇನೆ. ಶ್ರೀಮತಿ ಆಶಾ ಬೆಳ್ಳಾರೆ ಮ್ಯಾಮ್ ಇವರು ಮೂಲತಃ ಬೆಳ್ಳಾರೆಯವರು. ಪ್ರಸ್ತುತ ಪುತ್ತೂರಿನ ಸಾಲು ಮರದಲ್ಲಿ ನೆಲೆಸಿದ್ದಾರೆ. ಇವರು BSc ಗ್ರ್ಯಾಜುಯೇಟ್ ಆಗಿದ್ದು ಹಿಂದಿ ಮತ್ತು ಸೈನ್ಸ್ ವಿಷಯಗಳಲ್ಲಿ B.Ed ಪದವಿ ಮಾಡಿದವರು. ಅಲ್ಲದೆ ಇಂಗ್ಲಿಷ್ನಲ್ಲಿ MA ಪದವಿಯನ್ನು ಗಳಿಸಿದವರು. ಇವರು ಕಳೆದ 25 ವರ್ಷಗಳಿಂದ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರಿನಲ್ಲಿ ಅಧ್ಯಾಪಕಿಯಾಗಿ ಕಾರ್ಯನಿರ್ವಹಿಸಿದವರು. ಇವರು ಆಕಾಶವಾಣಿಯಲ್ಲಿ ಚಿಂತನಾ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿದ್ದು, ಅಲ್ಲದೆ ರೇಡಿಯೋ ಪಾಂಚಜನ್ಯದಲ್ಲಿ
ಕಲಾ ಮಹತಿಯಾಗಿ ಸಾಹಿತ್ಯ ಮತ್ತು ಕಲಾವಿದರ ಸಂದರ್ಶನವನ್ನು ನಡೆಸುತ್ತಿದ್ದರು. ಇವರು ಪ್ರಸ್ತುತ ವಿದ್ಯಾಭಾರತಿಯಲ್ಲಿ ರಾಜ್ಯ ಮಟ್ಟದ ಶಿಕ್ಷಣ ಸಂಯೋಜಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇಂದು ಈ ಕಾರ್ಯಕ್ರಮಕ್ಕೆ ನೀವು ಆಗಮಿಸಿದ್ದು ನಮಗೆ ಅತ್ಯಂತ ಸಂತೋಷಕರ ವಿಷಯ. ಧನ್ಯವಾದಗಳು ಮ್ಯಾಮ್. ಈ ಅವಕಾಶ ಒದಗಿಸಿಕೊಟ್ಟ ಎಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ ಜೈ ಹಿಂದ್. ಇವತ್ತು ಅಷ್ಟಾದಶ 18ನೇ ವರ್ಷದ ಸಂಭ್ರಮದಲ್ಲಿ ಇರುವಂತಹ ಪ್ರಗತಿ ಹೆಸರೇ ಹೇಳ್ತದೆ ಏನು ಗುರಿ ಇದೆ ಅದಕ್ಕೆ ಅಂತ. ಆ ಗುರಿಯ ಒಂದು ವಿಸ್ತೃತ ರೂಪ ಈಗಾಗಲೇ ಮೇಡಮ್ ಇಲ್ಲಿ ಇಂಟ್ರೊಡಕ್ಟರಿ ಮಾತಲ್ಲಿ ಹೇಳಿದರು. ವಿಕಸಿತ ಅನ್ನುವ ಶಬ್ದವನ್ನು ಹೇಳಿದರು. ಅದು ಗುರಿಯ ವಿಸ್ತೃತ ರೂಪ. ವಿಕಸಿತ ಮತ್ತು ಆಳವಾಗಿರುವಂತಹ ಒಂದು ಜ್ಞಾನ ಇರ್ಬೋದು ಅಥವಾ ಅದನ್ನು ಸಾಧಿಸಲಿಕ್ಕೋಸ್ಕರ ಇರುವಂತಹ ದಾರಿ ಇರ್ಬೋದು. ಇದನ್ನು ನಮ್ಮದಾಗಿಸಿಕೊಳ್ಳುವ ನಿಟ್ಟಿನಲ್ಲಿ ಪ್ರಗತಿ ಕೆಲಸ ಮಾಡ್ತಾ ಇದೆ. ಬಂದು ಇವತ್ತು ಈ ಸಭೆಯಲ್ಲಿ ಉದ್ಘಾಟಕರಾಗಿ ನೀವು ಬಂದು ಉದ್ಘಾಟನೆ ನೆರವೇರಿಸಿಕೊಡಬೇಕು, ದೀಪ ಬೆಳಗಿಸಿಕೊಡ್ಬೇಕು. ಎಷ್ಟೊತ್ತು ಮಾತಾಡಬೇಕು ಅಂತ ಅವರು ಫೋನ್ ಮಾಡಿದಾಗ ಕೇಳಿದೆ. ಮೇಡಮ್ ನೀವು ಆದಷ್ಟು ಕಮ್ಮಿ ಮಾತಾಡಿ, ಒಂದು 5 ನಿಮಿಷ ಸಾಕು ಅಂತ ಹೇಳಿದರು. ಸರ್ ಹೇಳಿದರು ನೀವು ಮಾತಾಡಿ ಮೇಡಮ್ ಅಂತ ಹೇಳಿದರು. ಹಾಗಾಗಿ ಇದೆರಡರ ಮಧ್ಯದಲ್ಲಿ ನೀವು ಮಧ್ಯದಲ್ಲಿ ನಿಲ್ಲಿಸಿ ಹೇಳುವಾಗ ನಾನು ನಿಲ್ಲಿಸ್ತೇನೆ, ಏನೂ ತೊಂದರೆ ಇಲ್ಲ, ಆಯಿತಾ? ಈಗ ಒಂದು ಸಣ್ಣ ಕತೆ ಕೇಳುವನ? ಇಷ್ಟ ಅಲ್ಲ? ಕತೆ ಎಲ್ರಿಗೂ ಇಷ್ಟ ಅಲ್ಲ? ಹೌದಪ್ಪ, ಕತೆ ಅಂದರೆ ನನಗಂತೂ ತುಂಬ ಇಷ್ಟ, ಆಯಿತಾ? ಒಬ್ಬ ರಾಜ ಇದ್ದ. ಯಾರಿದ್ದದ್ದು? ಒಬ್ಬನೇ ಇದ್ನ ಅಂತ ಕೇಳಬೇಡಿ, ತುಂಬ ಜನ ಇರ್ತಾರೆ, ಆಯಿತಾ? ಒಬ್ಬ ರಾಜ ಇದ್ದ. ಆ ರಾಜನ ರಾಜ್ಯದಲ್ಲಿ ಬೇಕಾದಷ್ಟು ಸಂಪತ್ತಿತ್ತು. ಎಲ್ಲ ಅದು ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ, ಬೇಕಾದಷ್ಟು ಸಂಪತ್ತುಗಳು ಆ ರಾಜ್ಯದಲ್ಲಿ ಇತ್ತು. ಆದರೆ ಆ ರಾಜನಿಗೆ ನೆಮ್ಮದಿ ಇರಲಿಲ್ಲ. ಇದು ಕಾಂತಾರದ ಸ್ಟೋರಿ ಅಲ್ಲ. ಆ ರಾಜನಿಗೆ ನೆಮ್ಮದಿ ಇರಲಿಲ್ಲ. ಹೀಗಿರುವಾಗ ಅವನು ಬಹಳ ಚಿಂತೆಯಲ್ಲಿದ್ದ. ಅವನಿಗೆ ಕಾಲಕಾಲಕ್ಕೆ ಸಲಹೆ, ಸೂಚನೆ, ಮಾರ್ಗದರ್ಶನಗಳನ್ನು ಕೊಡುವಂತಹ ಆ ರಾಜ್ಯದ ಮಂತ್ರಿಗಳು, ನಮ್ಗೆ ಗೊತ್ತಿದೆ, ಮಂತ್ರಿಯೊಬ್ಬರು ಇರ್ತಾರೆ ಅಲ್ವಾ, ಅವರು ಬಹಳ ಚಾಣಾಕ್ಷರಾಗಿರ್ತಾರೆ, ಹೌದಲ್ವಾ? ಆ ಮಂತ್ರಿಗಳು ನಿಮ್ಮ ಸರ್ನಾಗೆ ಮತ್ತು ಮೇಡಮ್ನಾಗೆ, ಆಯಿತಾ? ರಾಜ ಹೀಗೆ ಚಿಂತಿತನಾಗಿರುವಾಗ ಮಂತ್ರಿಗಳು ಕೇಳ್ತಾರೆ, ರಾಜ ಏನಾಗಿದೆ ನಿನಗೆ ಅಂತ. ಅಷ್ಟೊತ್ತಿಗೆ ಆಗಾಗ ರಾಜ ಹೇಳ್ತಾನೆ, ನನಗೆ ಯಾಕೋ ನೆಮ್ಮದಿ ಇಲ್ಲ, ನನಗೆ ಯಾಕೋ ಏನೋ ಕೊರತೆ ಇದೆ ಅಂತ ಅನಿಸ್ತಾ ಇದೆ, ನನಗೆ ಅದು ಆ ಕಾರಣದಿಂದಾಗಿ ರಾಜ್ಯಭಾರ ಮಾಡಲಿಕ್ಕೂ ಕೂಡ ಕಷ್ಟ ಆಗ್ತಾ ಇದೆ, ಏನು ಮಾಡೋದು? ಅಷ್ಟೊತ್ತಿಗಾಗುವಾಗ ಮಂತ್ರಿಗಳು ಜ್ಯೋತಿಷ್ಯರಲ್ಲಿ ಹೋಗ್ತಾರೆ. ಒಂದು ರಾಜ ಮತ್ತು ರಾಜ್ಯ ಇದೆ ಅಂತ ಹೇಳಿದರೆ ಅಲ್ಲಿ ಜ್ಯೋತಿಷಿಗಳು ಇರ್ತಾರೆ. ಜ್ಯೋತಿಷಿಗಳ ಹತ್ರ ಹೋಗಿ ಒಂದು ಸಲಹೆ ಪಡ್ಕೊಂಡು ಬರ್ತಾರೆ. ಬಂದು ರಾಜನಲ್ಲಿ ಆ ಸಲಹೆಯನ್ನು ಹೇಳ್ತಾನೆ. ಏನು ಹೇಳ್ತಾನೆ ಅಂದರೆ, ನಮ್ಮ ರಾಜ್ಯದ ಒಂದು ನಿರ್ದಿಷ್ಟ ದೂರದಲ್ಲಿ ಒಂದು ಕಾಡಿದೆ, ಸಣ್ಣ ಕಾಡಿದೆ, ಅಲ್ಲಿ ಒಂದು ತಪೋವನ ಇದೆ. ಏನಿದೆ? ತಪೋವನ ಇದೆ. ಆ ತಪೋವನ ಅಂದ ತಕ್ಷಣ ಆ ತಪೋವನದಲ್ಲಿ ಯಾರು ಇರಬೇಕು? ಒಬ್ಬ ಋಷಿ ಅಂತೂ ಇರಲೇಬೇಕು, ಹೌದಾ? ತಪಸ್ಸು ಮಾಡುವವರು ಇದ್ದರೆ ಮಾತ್ರ ಅದು ತಪೋವನ ಆಗ್ತದೆ, ಇಲ್ಲದ್ರೆ ಅದು ಬರಡಾಗ್ತದೆ. ಹಾಗಾಗಿ ಒಬ್ಬರು ಋಷಿಗಳಿದ್ದಾರೆ. ಆ ಋಷಿಗಳು ಸಮಾಜದ ಏಳಿಗೆಗಾಗಿ ಯಾವಾಗಲೂ ಕೂಡ ತಪಸ್ಸು ಮಾಡ್ತಾ ಆಧ್ಯಾತ್ಮಿಕ ಚಿಂತನೆಯಲ್ಲಿ ತೊಡಗಿಕೊಳ್ತಾ ತಮ್ಮ ಕಾರ್ಯದಲ್ಲಿ ತಾವು ನಿರತರಾಗಿದ್ದಾರೆ ಅಂತ ಹೇಳ್ತಾರೆ. ಅದು ಸರಿ, ಅದಕ್ಕೂ ನನಗೂ ಏನು ಸಂಬಂಧ? ಅಷ್ಟೊತ್ತಿಗಾಗುವಾಗ ಆ ತಪೋವನದಲ್ಲಿ ಒಂದು ಮರ ಇದೆ. ಆ ಮರ ಒಂದು ಹಣ್ಣು ಬಿಡ್ತದೆ. ಆ ಹಣ್ಣನ್ನೇನಾದರೂ ಒಂದೇ ಹಣ್ಣು ಬಿಡೋದು, ಆ ಹಣ್ಣನ್ನೇನಾದರೂ ತಂದು ನಮ್ಮ ರಾಜ್ಯದಲ್ಲಿ ಇಟ್ಕೊಂಡ್ರೆ ನಮ್ಮ ರಾಜ್ಯವು ಸುಭಿಕ್ಷವಾಗಿರ್ತದೆ. ನಮ್ಮ ರಾಜ್ಯದ ಪ್ರಜೆಗಳ, ರಾಜರ, ಪ್ರತಿಯೊಬ್ಬರ ಮನಸ್ಸು, ಮಾನಸಿಕ ಸ್ಥಿತಿ ಏನಿದೆ ಇದು ಸುಸ್ಥಿರವಾಗಿರ್ತದೆ, ನೆಮ್ಮದಿಯಿಂದ ಕೂಡಿರ್ತದೆ ಅಂತ ಹೇಳ್ತಾರೆ. ರಾಜ ಹೌದಾ, ಅಷ್ಟೇಯ, ಸರಿ ಹೊರಡುವ. ಎಲ್ಲ ಕಟ್ಕೊಂಡು ಹೊರಟು ಹೋಗ್ತಾ ಹೋಗ್ತಾ ತಪೋವನ ತಲುಪಿದ್ರು. ರಾಜನಿಗೆ ತಪೋವನ ನೋಡುವಾಗ ಯಪ್ಪ ಏನು ಕಥೆ ಇದು, ಎಷ್ಟು ಶಾಂತವಾಗಿದೆ, ಎಂಥ ಸುಂದರ ವಾತಾವರಣ. ರಾಜನಿಗಂತೂ ಬಹಳ ಖುಷಿ ಆಗ್ತದೆ. ಒಳಗೆ ಹೋಗ್ತಾನೆ. ತಪೋವನದ ಮಧ್ಯದಲ್ಲಿ ಕುಟೀರ ಇದೆ.
ಸುತ್ತಮುತ್ತ ಏನು ಕಾಣೋದಿಲ್ಲ. ರಾಜ ಕುಟೀರದ ಒಳಗೆ ಹೋಗ್ತಾನೆ. ಕುಟೀರದ ಒಳಗೆ ಹೋಗ್ತಾ ಇದ್ದ ಹಾಗೆ ಋಷಿಗಳನ್ನು ನೋಡ್ತಾನೆ. ಋಷಿಗಳು ಕೂತಿದ್ದಾರೆ. ಋಷಿಗಳು ರಾಜನನ್ನು ನೋಡ್ತಾರೆ, ಕೇಳ್ತಾರೆ. ಋಷಿಗಳಿಗೂ ಕೂಡ ಆಶ್ಚರ್ಯ ಆಗ್ತದೆ, ಇಷ್ಟು ದೂರ ನೀವು ಪಾದ ಬೆಳೆಸಿದ್ದಕ್ಕೆ ಕಾರಣ ಏನು ಅಂತ ಕೇಳಿದಾಗ ರಾಜ ಹೇಳ್ತಾನೆ. ಹೀಗೆ ಹೀಗೆ ಕಾರಣಗಳನ್ನು ಹೇಳಿದ ತಕ್ಷಣ ಋಷಿಗಳು ಹೇಳ್ತಾರೆ, ಅಷ್ಟೇ ತಾನೆ, ಒಂದು ರಾಜ್ಯದ ಸುಖ ಸಮೃದ್ಧಿ ನೆಮ್ಮದಿ ಈ ಒಂದು ಹಣ್ಣಿನಿಂದ ಸಿಗ್ತದೆ ಅಂತ ಆದರೆ ಖಂಡಿತ ನೀನು ತಗೊಂಡು ಹೋಗ್ಬೋದು ಅಂತ ಹೇಳ್ತಾರೆ. ರಾಜನಿಗೆ ಬಹಳ ಖುಷಿ ಆಗ್ತದೆ. ಆಗ ಮುನಿಗಳು ಹೇಳ್ತಾರೆ, ನೀವು ತಗೊಂಡು ಹೋಗ್ಬೋದು, ಆದರೆ ನನ್ನ ಒಂದು ಸತ್ಕಾರವನ್ನು ನೀವು ಸ್ವೀಕರಿಸಬೇಕು. ಸರಿ ಆಯಿತು. ರಾಜ ಒಳಗೆ ಬಂದ. ಅವನಿಗೆ ಬೇಕಾದಂತಹ ಮಣೆಯನ್ನು ನೀಡಿ ರಾಜನನ್ನು ಕೂತ್ಕೊಳಿಸಿ ಮುನಿಗಳು ಹಣ್ಣು ಹಾಲನ್ನು ತರಲಿಕ್ಕೆ ಹೊರಗೆ ಹೋಗ್ತಾರೆ. ಹಣ್ಣು ಹಾಲನ್ನು ತಗೊಂಡು ಬರಲಿಕ್ಕೆ ಹೋದ ಮುನಿಗಳ ನಂತರ ರಾಜ ಸುತ್ತಮುತ್ತ ನೋಡ್ತಾನೆ. ಗೋಡೆಯಲ್ಲಿ ಅದ್ಭುತವಾದ ಚಿತ್ರಗಳಿದೆ. ರಾಜನಿಗೆ ಆಶ್ಚರ್ಯ. ನೀವೆಲ್ಲ ಏನು ನಿಮ್ಮ ಕ್ಲಾಸ್ಗಳಲ್ಲಿ ಇವತ್ತು ಏನು ಸ್ಪರ್ಧೆಯ ನಿಮಿತ್ತ ಒಂದಷ್ಟು ವಿಚಾರಗಳನ್ನು, ಒಂದಷ್ಟು ನಿಮ್ಮ ಕ್ರಿಯೇಟಿವಿಟಿಯನ್ನು ಉಪಯೋಗಿಸಿಕೊಂಡು, ನನಗಂತೂ ಬಹಳ ಖುಷಿ ಆಯಿತು. ಸರ್ ಕೂಡ, ನಾರಾಯಣ್ ರೈ ಸರ್ ಕೂಡ ಹೇಳಿದರು, ಇಷ್ಟೊಂದು ಕ್ರಿಯೇಟಿವ್ ಆಗಿ, ಇಷ್ಟೊಂದು ವ್ಯವಸ್ಥಿತವಾಗಿ ಇಂತಹ ಒಂದು ಆಲೋಚನೆಯನ್ನು ಬೆಳೆಸ್ಕೊಂಡಿದ್ದೀರಿ ನಿಮ್ಮಲ್ಲಿ. ಹಾಗಾಗಿ ಈ ಮೂಲಕ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಕಿ ಅದಕ್ಕೇನು ಟ್ಯಾಕ್ಸ್ ಕಟ್ಟೋದು ಬೇಡ, ಚಪ್ಪಾಳೆ ಹಾಕ್ಲಿಕ್ಕೆ ಟ್ಯಾಕ್ಸ್ ಕಟ್ಟಬೇಕಾ? ಇಲ್ಲ ತಾನೆ? ಇರಲಿ. ಹಾಗೆ ಚಿತ್ರಗಳು ಅದ್ಭುತವಾಗಿದೆ. ರಾಜನಿಗೆ ತುಂಬ ಖುಷಿ ಆಯಿತು. ಈ ಕುಟೀರದಲ್ಲಿ ಯಾರಿದ್ದಾರೆ ಇಲ್ಲಿ? ಈ ಚಿತ್ರಗಳು, ಇಷ್ಟು ಚಂದದ ಚಿತ್ರಗಳು, ಇಲ್ಲಿ ಇರೋದಕ್ಕಿಂತ ಇದು ಅರಮನೆಯಲ್ಲಿದ್ದರೆ ಎಷ್ಟು ಚೆನ್ನಾಗಿರ್ಬೋದು, ಎಷ್ಟು ಜನ ಬರ್ತಾರೆ, ಅರಮನೆಯನ್ನು ನೋಡಿ ಎಷ್ಟು ಜನ ಖುಷಿ ಪಡ್ತಾರೆ, ಈ ಚಿತ್ರಗಳು ಅಲ್ಲಿರಬೇಕು ಅಂತ ಹೇಳಿ ಮನಸ್ಸಲ್ಲಿ ಬರ್ತಾ ಇದ್ದ ಹಾಗೆ ಮುನಿಗಳು ಒಳಗೆ ಬರ್ತಾರೆ. ತಕ್ಷಣ ರಾಜ ಕೇಳ್ತಾನೆ, ಮುನಿಗಳೇ, ಈ ಚಿತ್ರಗಳು ಅರಮನೆಯಲ್ಲಿದ್ದರೆ ಎಷ್ಟು ಚಂದ, ಇದನ್ನು ಕೊಡಬೇಕು ನೀವು ನನಗೆ. ತಕ್ಷಣ ಮುನಿಗಳು ಹೇಳ್ತಾರೆ, ಕೊಂಡೋಗಿಯಪ್ಪ, ಅದಕ್ಕೇನಿದೆ ಅಲ್ವಾ, ಕೊಂಡೋಗಿ. ಆಯ್ತು, ಅದು ಆಯಿತು. ಹಾಲು ಹಣ್ಣು ಸ್ವೀಕರಿಸಿ ಸ್ವಲ್ಪ ಹೊರಗೆ ಬರ್ತಾ ಇದ್ದ ಹಾಗೆ ಚಂದ ಚಂದದ ಬಣ್ಣ ಬಣ್ಣದ ಹೂವಿನ ಕುಂಡಗಳು. ರಾಜನಿಗೆ ನೋಡಿ ಆಶ್ಚರ್ಯ ಆಗ್ತದೆ. ಯಬ್ಬಾ, ಇಷ್ಟು ಚೆನ್ನಾಗಿದೆ, ಇದು ಅರಮನೆಯಲ್ಲಿದ್ದರೆ ಹೇಗಿರ್ಬೋದು ಅಂತೇಳಿ ರಾಜ ಕಲ್ಪಿಸಿಕೊಂಡು ಮುನಿಗಳಲ್ಲಿ ಅದನ್ನು ನಿವೇದನೆ ಮಾಡಿಕೊಳ್ತಾನೆ. ತಕ್ಷಣ ಮುನಿಗಳು ಹೇಳ್ತಾರೆ, ಕೊಂಡೋಗು. ಏನಂತೆ ಅದಕ್ಕೆ? ಆಯಿತು. ಸ್ವಲ್ಪ ಮುಂದೆ ಬರ್ತಾ ಇದ್ದಾಗೆ ಜಿಂಕೆ, ಚಂದದ ಜಿಂಕೆ ಮರಿ ನೆಗೆದು ಹಾರಾಡಿಕೊಂಡು ಆಚೆ ಈಚೆ ಓಡಾಡ್ತಾ ಉಂಟು. ರಾಜನಿಗೆ ಇದನ್ನು ನೋಡಿ, ಈ ಜಿಂಕೆ ಮರಿ ಇಲ್ಲಿ ಯಾರಿದ್ದಾರೆ? ಇಲ್ಲಿ ನಮ್ಮ ಅರಮನೆಯಲ್ಲಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ಆ ರಾಣಿ ಇದರೊಟ್ಟಿಗೆ ಆಡ್ತಾ ಎಷ್ಟು ಖುಷಿಯಾಗಿರ್ಬೋದು. ತಕ್ಷಣ ನಿವೇದನೆ ಮಾಡಿಕೊಂಡ. ಮುನಿಗಳು ಹೇಳಿದ್ರು, ಅದಕ್ಕೇನಂತೆ, ಕೊಂಡೋಗು. ಆಯ್ತು. ಸ್ವಲ್ಪ ಮುಂದೆ ಬಂದ. ಒಂದು ಚಂದದ ಹುಡುಗಿ, ಸೂಪರ್, ಸಹಜ ಸೌಂದರ್ಯ, ಯಾವುದೇ ಲಿಪ್ಸ್ಟಿಕ್ ಇಲ್ಲ, ಯಾವುದೇ ನೇಲ್ ಪಾಲಿಶ್ ಇಲ್ಲ, ಯಾವುದೇ ಅಲಂಕಾರಗಳಿಲ್ಲ, ಸಹಜ ಸೌಂದರ್ಯದ ಚಂದದ ಹುಡುಗಿ ಬರ್ತಾ ಇದ್ದಾಳೆ. ಅದು ತಪೋವನದಲ್ಲಿ. ರಾಜನಿಗಂತೂ ಇಷ್ಟು ಚಂದದ ಹುಡುಗಿ ಈ ತಪೋವನದಲ್ಲಿ, ಕಾಡಲ್ಲಿ, ಇದು ಸರಿಯಲ್ಲ, ಇವಳನ್ನು ಕರ್ಕೊಂಡೋಗಿ ನನ್ನ ಅರಮನೆಯಲ್ಲಿಟ್ಟರೆ, ನನ್ನ ರಾಣಿಯಾಗಿ ಇವಳಿದ್ರೆ ಸೂಪರ್ ಇರ್ಬೋದು. ಇಂಗ್ಲಿಷ್ನಲ್ಲಿ ಹೇಳಲಿಲ್ಲ, ಆದರೂ ಕೂಡ ಬಹಳ ಖುಷಿಪಟ್ಟ ರಾಜ. ತಕ್ಷಣ ಮುನಿಗಳಲ್ಲಿ ನಿವೇದನೆ ಮಾಡಿಕೊಂಡ. ನಿವೇದನೆ ಅಲ್ಲ, ಆರ್ಡ್ರ್ ಮಾಡಿದ. ಇವಳು ಯಾರು ಅಂತ ಕೇಳಿದ. ಹೆಣ್ಣನ್ನು ನೋಡಿದ ತಕ್ಷಣ ಮನುಷ್ಯನ ಸಹಜತೆ ಕಳೆದೋಗ್ತದೆ. ಹೆಣ್ಣು ಮಣ್ಣು ಹೊನ್ನು ಸಹಜತೆ ಕಳೆದೋಗ್ತದೆ. ಬೇಕು 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 ಬೇಕು, ಸಿಕ್ಕಿದಷ್ಟು ತೃಪ್ತಿ ಇಲ್ಲ. ಹೆಣ್ಣನ್ನು ನೋಡಿದ ತಕ್ಷಣ ಕೇಳಿದ, ಇವಳು ಯಾರು? ಮುನಿಗಳು ಹೇಳಿದ್ರು, ನನ್ನ ಮಗಳು. ಅವರಲ್ಲಿ ಸಹಜತೆ ಕಳೆದೋಗ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಇದೆಲ್ಲದರಿಂದ ಅವರು ದೂರ ಇದ್ದಾರೆ, ಅವ್ರು ಯಾವುದು ಬೇಡರಿ. ಹಾಗಾಗಿ ರಾಜ ಹೇಳಿದ, ಇವಳನ್ನು ನಾನು ಅರಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಈಗ ಮುನಿಗಳಿಗೆ ಬೆಚ್ಚಾಯ್ತು. ಇಷ್ಟರವರೆಗೆ ಸಮಾಧಾನದಿಂದ ಇದ್ರು, ಈಗ ಮುನಿಗಳಿಗೆ ಬೆಚ್ಚಾಯಿತು. ಶಬ್ದ ನಮ್ಮದು, ಅವ್ರು ಹಾಗೆ ಆಗಿದ್ದಾರ ಬೇರೆ ವಿಷಯ ಇರಲಿ. ಮುನಿಗಳು ಅದು ಸಾಧ್ಯ ಇಲ್ಲ. ಒಬ್ಬ ರಾಜ ಆರ್ಡರ್ ಮಾಡ್ತಾ ಇದ್ದಾನೆ, ಸಾಧ್ಯ ಇಲ್ಲ. ಅದೇ ಆಗಿ ಸಾಧ್ಯ ಇಲ್ಲ, ಕಳಿಸ್ಕೊಡ್ಲೇಬೇಕು. ಇಲ್ಲ, ಕಳಿಸ್ಕೊಡೋದೇ ಇಲ್ಲ. ತಕ್ಷಣ ಮುನಿಗಳು ಮತ್ತು ರಾಜನ ಮಧ್ಯೆ ಜಟಾಪಟಿ ಆಯಿತು. ಮುನಿಗಳ ಸಂಹಾರ ಮಾಡಿದ. ರಾಜ ಹುಡುಗಿಯನ್ನು ಕರ್ಕೊಂಡು ಸೀದಾ ರಾಜ್ಯಕ್ಕೆ ಹೋದ.
ಅವನು ಬಂದ ಉದ್ದೇಶ ಏನೋ? ಅವನು ಬಂದ ಉದ್ದೇಶ ಏನೋ? ಹಣ್ಣಿಗೋಸ್ಕರ ಬಂದದ್ದು. ಯಾಕೆ ಆ ಹಣ್ಣು ಅವನಿಗೆ? ರಾಜ್ಯದಲ್ಲಿ ನೆಮ್ಮದಿಯನ್ನು ತರಲಿಕ್ಕೋಸ್ಕರ ಬಂದದ್ದು. ಅವನ ಗುರಿ ಏನಾಗಿತ್ತು? ಆ ಹಣ್ಣನ್ನು ತಗೊಂಡೋಗಿ ರಾಜ್ಯವನ್ನು ಸಮೃದ್ಧಿಯಿಂದ ನೆಮ್ಮದಿಯಿಂದ ರಾಜ್ಯ ಆಳಬೇಕು ಅನ್ನೋದು ಅವನ ಗುರಿಯಾಗಿತ್ತು. ಆದರೆ ಅವನು ಬಂದ ಗುರಿಯನ್ನು ಮರೆತು ಉಳಿದದ್ದೆಲ್ಲವನ್ನು ಮಾಡಿದ. ನಾವು ವಿದ್ಯಾಸಂಸ್ಥೆಗಳಿಗೆ ಬರುವ ಗುರಿ ಏನಾಗಿರ್ತದೆ? ನಾವು ವಿದ್ಯಾಸಂಸ್ಥೆಗಳಿಗೆ ಬರುವ ಗುರಿ ಏನಾಗಿರ್ತದೆ? ಗೊತ್ತಿಲ್ಲ ನನಗೆ, ಅದು ನಿಮಗೆ ಬಿಟ್ಟದ್ದು. ಗುರಿಗಳಲ್ಲಿ ಕೂಡ ಎರಡು ರೀತಿಯಲ್ಲಿದೆ. ಅದು ಟೆಂಪರರಿ ಏಮ್ ಆ್ಯಂಡ್ ಪರ್ಮನೆಂಟ್ ಏಮ್. ನನಗೊಂದು ಒಳ್ಳೆ ಮಸಾಲ ದೋಸೆ ತಿನ್ನಬೇಕು, ತಕ್ಷಣ ಗಾಡಿ ಹತ್ತದು, ಹರಿಪ್ರಸಾದಿಗೆ ಎಲ್ಲಿಗೆ ಗಣೇಶ್ ಪ್ರಸಾದಿಗೆ ಹೋಗೋದು, ಒಂದು ಮಸಾಲ ದೋಸೆ ಆರ್ಡರ್ ಮಾಡೋದು, ತಿನ್ನೋದು, ಅಬ್ಬಾ ಬಚಾವ್. ಟೆಂಪರರಿ ಏಮ್. ಅದು ಯಾವುದು ಬೇಕಾದ್ರೆ. ಪರ್ಮನೆಂಟ್ ಏಮ್ ಅಂತ ನನಗೆ, ನಾನು ಇಲ್ಲಿ ಸ್ಟಡಿ ಮಾಡ್ತಾ ಇದ್ದೇನೆ, ಕಲ್ತಿದ್ದೇನೆ, ನನಗೇನೋ ಒಂದು ಲಾದಲ್ಲಿ ಮುಂದುವರಿಬೇಕು, ಒಳ್ಳೆ ಕೃಷಿಕನಾಗಬೇಕು, ಒಳ್ಳೆ ತಂದೆ ಆಗಬೇಕು, ಅಥವಾ ಒಳ್ಳೆ ಒಂದು ಪ್ರೊಫೆಷನ್ನಲ್ಲಿ ಮುಂದುವರಿಬೇಕು. ನನಗೆ ಇಲ್ಲಿಯ ಹಿರಿಯ ವಿದ್ಯಾರ್ಥಿಯನ್ನು ನೋಡಿ ತುಂಬ ಖುಷಿ ಆಯಿತು, ನಿಜವಾಗ್ಲೂ ಕೂಡ. ಆ ಒಂದು ಎಂಥ ವ್ಯಕ್ತಿತ್ವವೇ ಚೆನ್ನಾಗಿದೆ. ಹೀಗೆ ನನಗೆ ಅದು ಖುಷಿ ಆಯಿತು ನನಗೆ. ಅವಳು ಆ ಪ್ರೊಫೆಷನ್ನಲ್ಲಿ ಮುಂದುವರಿತಾ ಇರೋದು ಅದನ್ನು ನೋಡಿಕೊಂಡು ನನ್ನ ಮನಸ್ಸಲ್ಲಿ ಕೂಡ ಏನೋ ಒಂದು ಆಲೋಚನೆ ಬರ್ತಾ ಇರ್ತದೆ. ಹಾಗಾಗಿ ನಮಗೆ ಒಂದು ಟೆಂಪರರಿ ಮತ್ತು ಪರ್ಮನೆಂಟ್ ಏಮ್, ಗುರಿ ಅಂತ ಇದೆ. ಆಯಿತಾ? ನಾವು ಗುರಿಯಿಂದ ಬಂದ ತಕ್ಷಣ, ಇಲ್ಲಿ ನಾನು ಕ್ಲಾಸ್ ಅಬ್ಸರ್ವೇಷನ್ನಿಗೆ ಹೋಗುವಾಗ ಒಂದು ಕ್ಲಾಸಲ್ಲಿ ಒಬ್ಬ ಹುಡುಗ ಹೇಳಿದ, ನಮ್ಮ ಪ್ರಗತಿ ಅಂತ ಕೆಳಗೆ ಬರೆದಿದೆ, ಅದಕ್ಕೊಂದು ದೊಡ್ಡ ವೃಕ್ಷದ ಚಿತ್ರ, ಆಮೇಲೆ ವೃಕ್ಷದ ಗೆಲ್ಲುಗಳೆಲ್ಲ ನಾವು ವಿದ್ಯಾರ್ಥಿಗಳು, ಮೇಲೆ ಒಂದು ಅದರ ಹೂಗಳಂತಿರುವವರು ನಮ್ಮ ಶಿಕ್ಷಕರು ಅಂತೆಲ್ಲ ವಿವರಿಸಿದ. ನಮಗೆ ಗೊತ್ತಿದೆ, ನಮಗೆ ಗುರಿ ಅಂತ ಬಂದ ತಕ್ಷಣ ನಾವೆಲ್ಲರೂ ಕೂಡ ಬೈ ಹಾರ್ಟ್ ಮಾಡುವ, ನಾವೆಲ್ಲರೂ ಕೂಡ ಹೇಳುವಂತಹ ಒಂದು ವಾಕ್ಯ ಇದೆ. ಅದೇನು ಗೊತ್ತಾ? ಅದೇನು ಗೊತ್ತಾ? ಏನು ಹೇಳಿ? ಕರೆಕ್ಟ್. ಮುಂದೆ ಗುರಿ ಹಿಂದೆ ಗುರು ಇದ್ದರೆ ನಮ್ಮ ವ್ಯಕ್ತಿತ್ವ ಅಥವಾ ನಾವು ಏನು ಸಾಧನೆ ಮಾಡಬೇಕೋ ಅದು ಸಾಕ್ಷಾತ್ಕಾರ ಆಗ್ತದೆ ಅಂತ. ಅಂದರೆ ಮುಂದೆ ಒಂದು ಗುರಿ ಇರಬೇಕು ನಮಗೆ, ಹಿಂದೆ ಯಾರಿರಬೇಕು? ಗುರು ಇರಬೇಕು. ಇದು ಸ್ವಲ್ಪ ಮುಂದುವರಿದಿದೆ ಇದರ ಭಾಗ. ನಮ್ಗೆ ಗೊತ್ತಿದೆಯಾ ಅಂತ ನೋಡಬೇಕು. ನಾವು ಅಪ್ಗ್ರೇಡ್ ಆಗ್ತಾ ಇರ್ತೇವೆ. ಹಿಂದಿನ ಕಾಲದಲ್ಲಿ ಗುರುಕುಲದಲ್ಲಿ ಕಲಿಬೇಕು ಅಂತ ಅಂದ ತಕ್ಷಣ ಯಾರಿಗೂ ಅಡ್ಮಿಷನ್ ಸಿಗ್ತಿರ್ಲಿಲ್ಲ. ಹೌದಾ, ನೀನು ಲೇಟಾಗಿ ಬಂದಿದ್ದಿ, ಸಾಮಾನ್ಯ ನಮ್ಮ ಫೀಸ್ 40,000, ನೀನು 60,000 ಕೊಟ್ಟರೆ ನಿನಗೆ ಈ ಕಾಂಬಿನೇಷನ್ ಸಿಗ್ಬೋದು. ಇಲ್ಲ ರೀ, ಅದೆಲ್ಲ ಇಲ್ಲ. ಆಯಿತಾ? ಗುರುಕುಲದಲ್ಲಿ 3 ಜನ ಕಲೀಲಿಕ್ಕೆ ಬರ್ತಾರೆ. ಬಂದಾಗ ಗುರುಗಳು ಟೆಸ್ಟ್ ಮಾಡಿ ಅವ್ರನ್ನ ತಗೊಳ್ಳೋದು, ನಿನಗೆ ಈ ಅರ್ಹತೆ ಇದೆಯಾ ಇಲ್ವಾ ಅಂತ ಮೊದಲು ಕೊಡುವುದು. ಗುರುಕುಲದಲ್ಲಿ ಸ್ವಚ್ಛ ಮಾಡಲಿಕ್ಕೆ ಅವನಿಗೆ ಇತರ ಕೆಲಸಗಳೆಲ್ಲ ಬರ್ತದ ಅಂತ ನೋಡಿ ಮತ್ತೆ ಅವನನ್ನು ಕಲಿಕೆಗೆ ನಿಧಾನವಾಗಿ ತೊಡಗಿಸಿಕೊಳ್ಳೋದು. ಅದು ಸ್ಪೀಡ್ ಪ್ರಾಸೆಸ್ ಅಲ್ಲ. ಈಗಲೇ ಹೋಗಿ ಈಗಲೇ ಸರ್ಟಿಫಿಕೇಟ್ ತಗೊಂಡು ಈಗಲೇ ಜಾಬಿಗೆ ಸೇರಿ ಈಗಲೇ ಹಣ ಸಂಪಾದನೆ ಮಾಡುವಂತಹ ಒಂದು ಸ್ಪೀಡ್ ಪ್ರಾಸೆಸ್ ಆಗಿರಲಿಲ್ಲ. ಗುರುಗಳು 3 ವಿದ್ಯಾರ್ಥಿಗಳನ್ನು ಕರೆದು ಹೇಳ್ತಾರೆ, ಒಂದು ಟೆಸ್ಟ್ ಇದೆ, ನೀವು ಅನತಿ ದೂರದಲ್ಲಿ ಹೋಗಿ ನಿಮ್ಗೆ ಅದೇನು ಅಂತ ಗೊತ್ತಾಗ್ತದೆ, ಮತ್ತೆ ಬನ್ನಿ ಅಂತ ಹೇಳ್ತಾರೆ. 3 ವಿದ್ಯಾರ್ಥಿಗಳಲ್ಲಿ ಒಬ್ಬ ಫಸ್ಟಿಗೆ ಹೋಗ್ತಾನೆ, ನೋಡ್ತಾನೆ ದಾರಿಯಲ್ಲಿ ಉದ್ದಕ್ಕೆ ಮುಳ್ಳಿನ ರಾಶಿ ಬಿದ್ದಿದೆ. ಇದನ್ನು ದಾಟೋದು ಕಷ್ಟ, ಹೇಗೆ ಹೋಗುದು ಆಚೆ? ಅವನು ಬರ್ತಾನೆ ವಾಪಸ್, ಆಗಲಿಲ್ಲ. 2ನೇವನು ಹೋಗ್ತಾನೆ, ಹೋಗಿ ಆ ಮುಳ್ಳನ್ನು ಸ್ವಲ್ಪ ಸರಿಸ್ತಾನೆ. ಎಷ್ಟು? ಅವನಿಗೆ ಹೋಗಲಿಕ್ಕೆ ಬೇಕಾದಷ್ಟು ಮಾತ್ರ ಸರಿಸಿಕೊಂಡು ಅವನು ಮುಂದೆ ಹೋಗಿ ನಾನು ಹೋಗಿ ಬಂದೆ ಅಂತ ಖುಷಿ ಆಗ್ತದೆ. 3ನೇವನು ಹೋಗ್ತಾನೆ, ಆ ಎಲ್ಲ ಮುಳ್ಳಿನ ರಾಶಿಗಳನ್ನು ಸ್ವಚ್ಛಗೊಳಿಸಿ ಅದನ್ನೆಲ್ಲ ಪಕ್ಕಕ್ಕೆ ಸರಿಸಿ ಹೋಗಿ ವಾಪಸ್ ಬಂದು ಏನು ಮಾಡಿದ್ದಿ ಅಂತ ಕೇಳ್ತಾರೆ. ಹೀಗೆ ವಿಷಯ. 3ನೇವನು ಅವರ ಶಿಕ್ಷಣದ ಮುಂದುವರಿದ ಭಾಗಕ್ಕಾಗಿ ಗುರುಕುಲದಲ್ಲಿ ಆಯ್ಕೆ ಆಗ್ತಾನೆ. ಹೇಗಿದೆ ನೋಡಿ, ನಾವಿವತ್ತೇನಾಗ್ತಾ ಇದ್ದೇವೆ? ದಾಟ್ಲಿಕ್ಕೆ ಆಗೋದಿಲ್ಲ, ಬರ್ತೇವೆ. ನಮಗೆ ಬೇಕಾದಷ್ಟು ಮಾತ್ರ ದಾರಿ ಮಾಡಿಕೊಂಡು ಹೋಗ್ತೇವೆ, ಬರ್ತೇವೆ. ನನಗಿಲ್ಲಿ ಯಾಕೆ ಖುಷಿ ಆಯಿತು ಅಂತ ನೋಡಿ, ಇಡೀ ಇವತ್ತು ಭಾರತ ದೇಶದ ಒಂದು ಸಮಸ್ಯೆ ಆಗಿರುವಂತಹ ಕೋಲ್ಕತ್ತಾದ ಘಟನೆಯನ್ನು ಇಟ್ಕೊಂಡು ಇವತ್ತು ಈ ಕಾರ್ಯಕ್ರಮದಲ್ಲಿ ಅದನ್ನು ಅಳವಡಿಸಿಕೊಂಡಿದ್ದೀರಲ್ಲ, ನಿಮಗೆ ನಿಜವಾಗ್ಲೂ ಅಭಿನಂದನೆ ಹೇಳಲೇಬೇಕು. ಇದು
ಮೂರನೇದು ನಮ್ಮದು ಉದ್ದೇಶ ಮಾರ್ಕ್ಸ್ ಕಾರ್ಡ್ ಇದೆ ರೀ, ಬಿಡಿ. ಮಾರ್ಕ್ಸ್ ವಾದಿಗಳು ಎಲ್ಲರೂ ಏನು ನಿಮಗೆ ಇವಾಗ 10,000 ರೂಪಾಯಿ ಕೊಟ್ಟರೆ SSLC ಕೊಡ್ತಾರೆ, ಡಿಗ್ರಿಗೆ 20,000, PhDಗೆ 50,000 ಕೊಟ್ಟರೆ ಸರ್ಟಿಫಿಕೇಟ್ ಸಿಗ್ತದೆ. ನೀವು ಕಾಲೇಜಿಗೆ ಹೋಗೋದು ಬೇಡ, ಸೈನು ಕೂಡ ಯಾವಾಗಾದ್ರೂ ಒಮ್ಮೆ ಹಾಕಿ ಬಂದರೆ ಸಾಕು, ಸೈನ್ ಇಲ್ಲದಿದ್ರೂ ಸರ್ಟಿಫಿಕೇಟ್ ಸಿಗ್ತದೆ. ವ್ಯಕ್ತಿತ್ವ ಇಲ್ಲ, ಸುಲಭ ಇಲ್ಲ. ನೀವೆಲ್ಲಿ ಎತ್ತಿ ಬಿಸಾಡಿದ್ರು ಎದ್ದು ಬರಬೇಕು, ಹಾಗಿರಬೇಕು ನಮ್ಮ ಪರ್ಸನಾಲಿಟಿ ಅಂದರೆ, ಹಾಗಿರಬೇಕು. ಹಾಗಾಗಿಯೇ ಹೇಳಿದ್ದೇನಂತ ಹೇಳಿದರೆ, ಮುಂದೆ ಗುರಿ ಉಂಟು ಎಲ್ರಿಗೂ. ಏನು ಕೇಳಿದರೆ, ನಾನು ಡಾಕ್ಟರ್ ಆಗಬೇಕು, ನಾನು ಇಂಜಿನಿಯರ್ ಆಗಬೇಕು, ನಾನು ಲಾಯರ್ ಆಗಬೇಕು. ಇಲ್ಲಿ ತೆಗೆಯೋದು 5 ಸಬ್ಜೆಕ್ಟಲ್ಲಿ ಫೇಲ್. ಇವರು ಹೇಳೋದು ನಾನು ಡಾಕ್ಟ್ರು ಆಗಬೇಕು, ನಾನು ಇಂಜಿನಿಯರ್. ತಪ್ಪಲ್ಲ, ಖಂಡಿತ ತಪ್ಪಲ್ಲ. ನಾನು ಯಾವುದು ತಪ್ಪು ಯಾವುದು ಸರಿ ಹೇಳಲಿಕ್ಕೆ ಬರಲೇ ಇಲ್ಲ. ಇಲ್ಲಿ ಮುಂದೆ ಗುರಿ ಇದೆ, ನಿಮ್ಗೆಲ್ರಿಗೂ ಇದೆ, ಇರಲೇಬೇಕು. ಈ ಪ್ರಾಯದಲ್ಲಂತೂ ನಿಮಗೆ ಒಂದು ಏಮ್ ಇರಲೇಬೇಕು, ಖಂಡಿತವಾಗಿಯೂ ಇರಲೇಬೇಕು. ಆಯಿತಾ? ಇದೆ ಎಲ್ರಿಗೂ. ಆದರೆ ಹಿಂದೆ ಗುರು ಕೂಡ ಇದ್ದಾರೆ. ಈಗ ಈ ಗುರುವಿನ ವಿಷಯ ಬರುವಾಗಲೂ ಕೂಡ ತುಂಬ ಗುರು ಎಷ್ಟು ಅಪ್ಗ್ರೇಡ್ ಆಗ್ತಾರೆ ಅಂತ ಹೇಳೋದು ಬಹಳ ಮುಖ್ಯವಾಗಿದ್ದದ್ದು. ಅಂಥ ಗುರುಗಳು ಸಿಕ್ಕಿದ್ರೆ ಮಕ್ಕಳು ಮುಂದೆ ಹೋಗುತ್ತಾರೆ ಅನ್ನೋದು ಒಂದು ಭಾಗ, ಅದು ಕೂಡ ಒಂದು ಪರ್ಸೆಂಟೇಜ್ ಮಾತ್ರ. ಮುಂದೆ ಗುರಿ ಇದೆ, ಹಿಂದೆ ಗುರು ಇದ್ದಾರೆ. ಆದರೆ ಇದು ಎಲ್ಲದಕ್ಕಿಂತಲೂ ಮಿಗಿಲಾದ ಒಳಗೆ ಒಂದು ಉರಿ ಇರಬೇಕು. ಒಳಗೆ ಒಂದು ಉರಿ ಇರಬೇಕು. ಉರಿ ಅಂದರೆ ಬೆಂಕಿ ಅಲ್ಲ. ನಾನು ಒಳಗೆ ಒಂದು ಬೆಂಕಿ ಇಟ್ಕೊಂಡು ಅದಲ್ಲ. ಒಂದು ಕಮಿಟ್ಮೆಂಟ್, ಒಂದು ಅವೇರ್ನೆಸ್, ಆ ಕಾರ್ಯದ ಕಡೆಗೆ ಇರುವಂತಹ ನನ್ನ ಒಂದು ಎನರ್ಜಿ, ಟೈಮ್, ಇದನ್ನೆಲ್ಲವೂ ಸ್ಟ್ರಕ್ಚರೈಸ್ ಮಾಡಿ ನಾನು ಒಂದು ಚಾನಲೈಸ್ ಮಾಡಿಕೊಳ್ಳೋದು ಇದೆಯಲ್ಲ, ಆ ಏಜ್ ನಿಮ್ಮದು, ಆ ಏಜ್ ನಿಮ್ಮದು. ಅಂಥ ಒಂದು ಸ್ಟೂಡೆಂಟ್ ಲೈಫಲ್ಲಿ ನೀವಿದ್ದೀರಿ. ಹಾಗಾಗಿಯೇ ಸ್ವಾಮಿ ವಿವೇಕಾನಂದರು ಏನು ಹೇಳಿದ್ದಾರೆ ಅಂತ ಹೇಳಿದರೆ, ನನಗೆ ಉಕ್ಕಿನಂತಹ ಮಾಂಸಖಂಡಗಳನ್ನು, ವಿದ್ಯುತ್ ಶಕ್ತಿ ಇರುವಂತಹ, ವಿದ್ಯುತ್ತಿನ ಶಕ್ತಿ ಇರುವಂತಹ ನರಗಳನ್ನು ಹೊಂದಿರುವಂತಹ ಯುವಕರನ್ನು ಕೊಡಿ, ಈ ದೇಶವನ್ನು ಬದಲಾಯಿಸಿ ತೋರಿಸ್ತೇನೆ ಅಂತ ಹೇಳಿದ್ದಾರೆ. ಇದೆಯಾ ಇದು? ಇದೆಯಾ ಅಂತ ಪ್ರಶ್ನೆ ಮಾಡಬೇಕು. ಅದು ಉರಿ, ಅದು ಉರಿ. ಆ ಉರಿ ನಿಮಗೆ ಮಾತ್ರ ಅಲ್ಲ ಇರೋದು, ಪಾಠ ಮಾಡುವ ಶಿಕ್ಷಕರಿಗೂ ಇರಬೇಕು, ಬೆಳೆಸುವ ತಂದೆ ತಾಯಂದ್ರಿಗೂ ಇರಬೇಕು, ಇನ್ಸ್ಟಿಟ್ಯೂಷನ್ ನಡೆಸುವಂತಹ ಮ್ಯಾನೇಜ್ಮೆಂಟಿಗೂ ಇರಬೇಕು ಆ ಉರಿ. ಆ ಉರಿಯೇ ಇವತ್ತು ಅವರು ಹೇಳ್ತಾ ಇದ್ದಾರೆ, ನಾವು ಮುಂದೆ ನರ್ಸಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೇವೆ, ನಾವು ಮುಂದೆ BSc ಶುರು ಮಾಡ್ತೇವೆ. ಅದು ಆ ಉರಿ, ಅದು ಆ ಉರಿ. ಅದಿದ್ದರೆ ಮಾತ್ರ ಸಾಧ್ಯ ಆಗ್ತದೆ. ಹಾಗಾಗಿ ಕೊನೆಗೆ ನಾನೊಂದು ಮಾತನ್ನು ಹೇಳ್ತಾ ನಾನು ಮುಗಿಸ್ತಾ ಇದ್ದೇನೆ. ನಾವು ಕೇಳಿದ ಮಾತು ಎಲ್ಲ ಇದೆ ರೀ. ಏನಿದೆ? ಎಲ್ಲ ಇದೆ. ನೆಂಟರು ಬರ್ತಾರೆ 10 ಜನ, ಏನು ತಗೊಂಡು ಬಂದಿದ್ದೀರಾ? ಅಂಗಡಿಗೆ ಹೋಗಿ ಬೇಕಾದ ವಸ್ತುಗಳನ್ನು, ಎಂಥದ್ದು ರುಚಿ ರುಚಿಯಾದ ಭಕ್ಷ್ಯ ಭೋಜಗಳನ್ನು ಮಾಡಲಿಕ್ಕೆ ವಸ್ತುಗಳನ್ನೆಲ್ಲ ತೊಗೊಂಡು ಬಂದಿದ್ದೇವೆ. ಎಲ್ಲ ಮನೇಲಿ ಇಟ್ಕೊಂಡು ಹೀಗೆ ಕೂತು 1 ಗಂಟೆಗೆ ಅವ್ರು ಬಂದ ತಕ್ಷಣ ಅಡುಗೆ ಆಗಲಿಲ್ಲ, ಹೌದೌದು ಈಗ ಮಾಡುವ ಅಂತ ಓಡಾಡಿದರೆ ಏನಾಗ್ತದೆ? ಪ್ಲ್ಯಾನಿಂಗ್ ಇಲ್ಲ ಅಲ್ವಾ? ನಮಗೊಂದು ಪ್ಲ್ಯಾನಿಂಗ್ ಇಲ್ಲ ಅಲ್ವಾ? ಹಾಗಾಗಿ ಊಟ ತಯಾರು ಮಾಡಲಿಕ್ಕೆ ಸಮಯಕ್ಕೆ ಸರಿಯಾಗಿ ನಮ್ಗೆ ಸಾಧ್ಯ ಆಗೋದಿಲ್ಲ, ಪೇಚಾಡ್ತೇವೆ ನಾವು. ಹೌದಾ? ಮತ್ತು ನನ್ನ ಕರ್ಮ ಅಂತ ಹೇಳ್ತೇವೆ. ಕರ್ಮ ಅಂದರೂ ಕೂಡ ಕರ್ಮ ಬೇರೆ, ಕರ್ಮ ಅಂದರೆ ಕೆಲಸ. ಹಾಗೆ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದೇನೆಂದರೆ, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಕರ್ಮ ಅಂದರೆ ಕೆಲಸ. ನಿನ್ನ ಕೆಲಸವನ್ನು ನೀನು ಮಾಡು, ಫಲ ಕೆಲಸಕ್ಕೆ ಅನುಗುಣವಾಗಿ ನಿನಗೆ ಬರ್ತದೆ. ನೀನು ಫಲವನ್ನೇ ಕಾಯ್ತಾ ಇದ್ದಿ ಅಂತ ಹೇಳಿದರೆ ಬಹಳ ಕಷ್ಟ ಇದೆ. ಹಾಗಾಗಿ ಎಜುಕೇಷನ್ನಲ್ಲಿ 3 steps ಆರ್ ದೇರ್: ಇನ್ಪುಟ್ ಆ್ಯಂಡ್ ಔಟ್ಪುಟ್. ಫಸ್ಟ್ ಒನ್ ಆ್ಯಂಡ್ ಲಾಸ್ಟ್ ಒನ್, ಇನ್ಪುಟ್ ಆ್ಯಂಡ್ ಔಟ್ಪುಟ್. ಮಿಡಲಲ್ಲಿ 80% ವೇಟೇಜ್ ಇರುವಂತಹ ಪ್ರಾಸೆಸ್ ಅಂತ ಹೇಳುವ ಒಂದು ಭಾಗ ಇದೆ. ಈ ಪ್ರಾಸೆಸ್ ಕರೆಕ್ಟ್ ಆಯ್ತಾ, ನೀವು ಇನ್ಪುಟ್ ಎಲ್ಲ ಕೊಡ್ತೀರಿ, ಎಲ್ಲ ಇದೆ, ದೊಡ್ಡ ಬಿಲ್ಡಿಂಗ್, ಬೇಕಾದಷ್ಟು ಶೇರ್, ಎಲ್ಲ ಇದೆ, ಮಕ್ಕಳು ಎಲ್ಲ ಇದ್ದಾರೆ. ಔಟ್ಪುಟ್ ನಿಮಗೆ ನೀವು ಈಗಾಗಲೇ ಪ್ಲ್ಯಾನ್ ಮಾಡಿದ್ದೀರಿ, ಏನು ಬರಬೇಕು? 80% ವೇಟೇಜ್ ಇರುವಂತಹ ಪ್ರಾಸೆಸ್ ಚೆನ್ನಾಗಿ ಆಯ್ತಾ, ಔಟ್ಪುಟ್ ಚೆನ್ನಾಗಿ ಬರಲೇಬೇಕು. ಅದೇ ಇರೋದು ಎಜುಕೇಷನ್ ಅಂದರೆ, ಔಟ್ಪುಟ್ ಚೆನ್ನಾಗಿ ಬರಲೇಬೇಕು. ಹಾಗಾಗಿ ಮಕ್ಕಳೇ, ನಾವೆಲ್ಲ ಇದ್ದೇವೆ. ಹ್ಯೂಮನ್ ರಿಸೋರ್ಸ್ ಏನಿದೆ ನಮಗೆ ಗೊತ್ತಿದೆ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಏನು ಹೇಳ್ತಾರೆ ಅಂತ ಹೇಳಿದರೆ, ಈ ಇಡೀ ಪ್ರಪಂಚದಲ್ಲಿ 60% ಯುವಕರಿರುವ, ಯುವ ಶಕ್ತಿ ಇರುವ, 45 ವರ್ಷಕ್ಕಿಂತ ಕಡಿಮೆ ಆಯುವಿನ ಮಾನವ ಸಂಪನ್ಮೂಲ ಇದ್ದರೆ ಅದು ಭಾರತದಲ್ಲಿ ಮಾತ್ರ ಅಂತ ಹೇಳ್ತಾರೆ. ಇಡೀ ಪ್ರಪಂಚದಲ್ಲಿ. ವಾಸ್ತವ ಕೂಡ ಹೌದು, ಇಡೀ ಪ್ರಪಂಚದಲ್ಲಿ. ಹಾಗಾಗಿ 3 ಸಾಗರ 100 ಮಂದಿರ
ಮೂರು ಸಾಗರ, ಭಾರತಾಂಬೆಯ ಪದ ತಲಗಳನ್ನು ಆವರಿಸಿರುವಂತಹ ಮೂರು ಸಾಗರ ಇದೆ. ಸಾಗರ ಅಂದರೆ ಚೊಂಬಿನ ನೀರಲ್ಲ, ನಮಗೆ ಗೊತ್ತಿರಬೇಕು. ಮೂರು ಸಾಗರ, 100 ಮಂದಿರ. ಭಾರತೀಯರಿಗೆ ಮಂದಿರಗಳ ಸಂಖ್ಯೆ ಬೇಕಾದಷ್ಟಿದೆ. ಅದು ಮಂದಿರವ, ಮಸೀದಿಯ, ಚರ್ಚೆ ಯಾವುದು ಬೇಕಾದರೂ ಇರಲಿ, ಇಲ್ಲಿ ಅದರ ಚರ್ಚೆ ಬೇಡ. 3 ಸಾಗರ 100 ಮಂದಿರ ದೈವ ಸಾಸಿರ ಇದ್ದರೆ, ಕೇಳಿಸ್ಕೊಳ್ಳಿ ಮಕ್ಕಳೇ, ನೆನ್ಪಿಟ್ಕೊಳ್ಳಿ. 3 ಸಾಗರ 100 ಮಂದಿರ ದೈವ ಸಾಸಿರ ಇದ್ದಾರೆ. ದೇವರು ಬೇಕಾದಷ್ಟಿದ್ದಾರೆ, ಒಬ್ಬೊಬ್ಬರಿಗೆ ಒಬ್ಬೊಬ್ಬರು ದೇವರು ಬೇಕಾದಷ್ಟಿದ್ದಾರೆ. ಸಿಂಧು ಇದ್ದರೆ, ಗಂಗೆ ಇದ್ದರೆ, ಗಿರಿ ಹಿಮಾಲಯ ಇದ್ದರೆ, ಸಂಪದ್ಭರಿತವಾದಂತಹ ಸಿಂಧು, ಗಂಗೆ ಎಲ್ಲ ಇದೆ ಭಾರತದಲ್ಲಿ. ಗಿರಿ ಹಿಮಾಲಯ ರಕ್ಷಣೆ ಮಾಡುವಂತಹ, ಭಾರತದ ಮುಕುಟಪ್ರಾಯವಾಗಿರುವಂತಹ ಗಿರಿ ಹಿಮಾಲಯ ಇದ್ದರೆ ಎಲ್ಲ ಇದೆ. ಏನು ಸಾರ್ಥಕ? ಮನೆಯ ಮಕ್ಕಳೇ ಮಲಗಿ ನಿದ್ರಿಸುತ್ತಿದ್ದಾರೆ ಅಂತ. ಎಲ್ಲ ಇದೆ ರೀ, ಎಲ್ಲ ಇದೆ. 3 ಸಾಗರ 100 ಮಂದಿರ ದೈವ ಸಾಸಿರ ಇದ್ದರೆ, ಸಿಂಧುವಿದ್ದರೆ, ಗಂಗೆ ಇದ್ದರೆ, ಗಿರಿ ಹಿಮಾಲಯವಿದ್ದರೆ ಏನು ಸಾರ್ಥಕ? ಮನೆಯ ಮಕ್ಕಳೇ ಮಲಗಿಸಿ ನಿದ್ರಿಸುತ್ತಿದ್ದಾರೆ. ಹಾಗಾಗಿ ಪ್ರಗತಿ ಎಂಬ ಕುಟುಂಬದ ಮಕ್ಕಳು ನೀವೆಲ್ಲ ಮಲಗಿ ನಿದ್ರಿಸಬೇಡಿ, ಎಚ್ಚರವಾಗಿರಿ. ಯಾವತ್ತೂ ಕೂಡ ಎಚ್ಚರವಾಗಿರಿ. ಕಲಿಕೆಯ ಹಾದಿಯಲ್ಲಿರಿ, ಯಾವತ್ತೂ ಕಲಿಕೆಯ ಹಾದಿಯಲ್ಲಿರಿ. ಮೊಬೈಲ್ ಮತ್ತು ಪುಸ್ತಕ ಎರಡನ್ನು ಜೊತೆಗೆ ಇಟ್ಟಾಗ ಮೊಬೈಲ್ ಹೇಳ್ತದಂತೆ, ನನ್ನನ್ನು ತಲೆ ಬಗ್ಗಿಸಿ ನೋಡು, ನಿನ್ನನ್ನು ತಲೆ ಎತ್ತದ ಹಾಗೆ ಮಾಡ್ತೇನೆ ಅಂತ. ಹೇಗೆ? ತಲೆ ಬಗ್ಗಿಸಿ ನನ್ನನ್ನು ನೋಡು, ತಲೆ ಎತ್ತದ ಹಾಗೆ ಮಾಡ್ತೇನೆ. ತಕ್ಷಣ ಪುಸ್ತಕ ಹೇಳ್ತದಂತೆ, ನನ್ನನ್ನು ತಲೆ ತಗ್ಗಿಸಿ ಓದು, ನಿನ್ನನ್ನು ತಲೆ ಎತ್ತಿ ನಡೆಯುವ ಹಾಗೆ ಮಾಡ್ತೇನೆ. ಇವತ್ತೇನಾದರೂ ನಾನು ನಿಮ್ಮ ಎದುರು ನಿಂತು ಮಾತಾಡಬೇಕು ಅಂತೇಳಿ ಇದ್ದರೆ, ನನ್ನ ಮನೆಯಲ್ಲಿರುವಂತಹ 3500 ಪುಸ್ತಕಗಳ ಒಂದು ಲೈಬ್ರರಿಯೇ ಕಾರಣ. ನಮ್ಮ ಮನೆಯಲ್ಲಿ ಟಿ ವಿ ಇಲ್ಲ. ನನಗೆ 2 ಮಕ್ಕಳಿದ್ದಾರೆ. ಆ ಮಕ್ಕಳು ಯಾವತ್ತೂ ಟಿ ವಿ ಬೇಕು ಅಂತ ಕೇಳಲಿಲ್ಲ. 3,500ಗಿಂತ ಹೆಚ್ಚು ಪುಸ್ತಕಗಳ ಒಂದು ಗ್ರಂಥಾಲಯ, ನಾರಾಯಣ್ ಸರಿಗೆ ಗೊತ್ತುಂಟು, ಗ್ರಂಥಾಲಯ ನಮ್ಮ ಮನೆಯಲ್ಲಿದೆ. ನನಗೆ ಓದುವ ಅಭ್ಯಾಸ ಇದೆ. ಈಗಲೂ ಕೂಡ ನನ್ನ ಬ್ಯಾಗಿನಲ್ಲಿ ರಾಮಾಯಣ ಮಹಾಭಾರತ ಪುಸ್ತಕ ಇದ್ದೇ ಇರ್ತದೆ. ಅದನ್ನು ಯಾವತ್ತೂ ನಾನು ಸ್ಟಡಿ ಮಾಡ್ತೇನೆ. ಇವತ್ತು ನಿಮ್ಮ ಎದುರು ಬಂದು ನಿಂತಿರ್ಲಿಕ್ಕೂ ಅದೇ ಕಾರಣ. ಚಾಲೆಂಜಿಂಗ್ ಲೈಫ್ ನಮ್ಮದು. ಯಾವಾಗಲೂ ಹರಿಯುವ ನೀರಿಗೆ ಮಾತ್ರ ಸವಾಲಿರೋದು, ನಿಂತ ನೀರಿಗೆ ಸವಾಲಿಲ್ಲ. ನಿಂತ ನೀರಲ್ಲಿ ಮೀನು ಕಸ ಎಲ್ಲ ಸತ್ತೋಗಿರ್ತದೆ. ಹರಿಯುವ ನೀರಿನ ವಿರುದ್ಧ ಹೋಗುವುದು ಮಾತ್ರ ಮೀನು, ಜೀವ ಇರುವ ಮೀನು. ಹಾಗಾಗಿ ಆ ಜೀವವಿರುವ ಮೀನಾಗಿ ನೀವು ಇರಬೇಕು. ಮೀನು ಅಂತೇಳಿದರೆ ಇದೊಂದು ಅಲ್ಲಿ ಉದಾಹರಣೆ ಅಷ್ಟೇ. ಮೀನು ನಾವು ಅಂತ ಹಾಗೆ ತಿಳ್ಕೊಳ್ಬೇಡಿ. ಹಾಗಾಗಿ ಪ್ರಗತಿ ಎಂಬ ಕುಟುಂಬದ ಒಂದು ಲೈವ್ಲಿನೆಸ್ ಇರುವ ಮೊಬೈಲಲ್ಲಿ ಕಳೆದು ಹೋಗಬೇಡಿ ಮಕ್ಕಳೇ. ಅದನ್ನೇ ಮಾತಾಡಿದರೆ ತುಂಬ ಇದೆ. ಹಾಗಾಗಿ ನನಗೆ ಕೊಟ್ಟಿರೋದು 5 ನಿಮಿಷ. ಆದರೆ ಸರ್ನ ಒಂದು ಪರ್ಮಿಷನಲ್ಲಿ ನಿಮ್ಮ ಜೊತೆ ಮಾತಾಡಿದೆ, ತುಂಬ ಖುಷಿಯಾಯಿತು ಸರ್. ನಿಮ್ಮ ಮುಂದಿನ ಎಲ್ಲ ಯೋಜನೆಗಳು ಕೂಡ, ನಿಮ್ಮ ಶೈಕ್ಷಣಿಕ ವ್ಯವಸ್ಥೆಗಳು, ನಿಮ್ಮ ಎಲ್ಲ ಯೋಜನೆಗಳು ಉತ್ತರೋತ್ತರ ಅಭಿವೃದ್ಧಿ ಕಾಣಲಿ ಅಂತೇಳಿ ಈ ಮೂಲಕ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಕೃತಜ್ಞತೆ. ಪರಶುರಾಮ ಲದ್ವ. ಹುಟ್ಟಿದ ದಿನಾಂಕ 23/2/1973. ಶಿಕ್ಷಣ ಡಿಪ್ಲೊಮಾ ಇನ್ ಫೈನ್ ಆರ್ಟ್ಸ್, ಮಾಸ್ಟರ್ಸ್ ಇನ್ ಫೈನ್ ಆರ್ಟ್ಸ್. ತಂದೆಯ ಹೆಸರು ರಾಮಚಂದ್ರ ಲದ್ವ, ತಾಯಿಯ ಹೆಸರು ಪ್ರೇಮಾಬಾಯಿ ಲದ್ವ, ಪತ್ನಿಯ ಹೆಸರು ಸುಮನ್ ಲದ್ವ, ಮಕ್ಕಳ ಹೆಸರು ನಿಖಿಲ್ ಲದ್ವ, ಪ್ರಜ್ವಲ್ ಲದ್ವ, ಸಾಯಿರಾಮ್ ಲದ್ವ. ಇವರು 2008ರಲ್ಲಿ ಸರ್ಕಾರಿ ಹುದ್ದೆಗೆ ಆಯ್ಕೆಯಾಗಿ ಸರ್ಕಾರಿ ಪ್ರೌಢಶಾಲೆ ವಳಾಲು ಬಜತ್ತೂರು ಶಾಲೆಯಲ್ಲಿ ಚಿತ್ರಕಲಾ ಶಿಕ್ಷಕರಾಗಿ ಸುಮಾರು 14 ವರ್ಷಗಳ ಕಾಲ ಸೇವೆ ಸಲ್ಲಿಸಿರುತ್ತಾರೆ. ಪ್ರಸ್ತುತ 2023ರಲ್ಲಿ ಪುತ್ತೂರು ತಾಲೂಕಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಕೊಂಬೆಟ್ಟು ಇಲ್ಲಿ ವರ್ಗಾವಣೆಗೊಂಡು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಇವರು ನಾಡಿನಾದ್ಯಂತ ತಮ್ಮ ಕಲಾಕೃತಿಗಳನ್ನು ಪ್ರದರ್ಶಿಸಿದ್ದಾರೆ. ಇದರಲ್ಲಿ ನವ್ಯಕಲೆ, ರಿಯಲಿಸ್ಟಿಕ್, ಟ್ರೆಡಿಷನಲ್ ಆರ್ಟ್ನಲ್ಲಿ ಹೆಚ್ಚಿನ ಪ್ರದರ್ಶನವನ್ನು ಕಂಡಿದೆ. ಇವರು ಕಂಪ್ಯೂಟರ್ ಡಿಸೈನ್ನಿಂದ ಕೂಡ ತಮ್ಮನ್ನು ತೊಡಗಿಸಿಕೊಂಡಿರುತ್ತಾರೆ. ಅನೇಕ ಲೋಗೋ ಡಿಸೈನ್, ಪ್ಯಾಂಪ್ಲೆಟ್ ಡಿಸೈನ್, ಪ್ಯಾಕೇಜಿಂಗ್ ಡಿಸೈನ್, ಲೇಔಟ್ ಡಿಸೈನ್ ಮಾಡಿರುತ್ತಾರೆ. ಇವರು ಪುತ್ತೂರಿನ ಹಲವು ಶಾಲೆಗಳಲ್ಲಿ ವರ್ಲಿ ಆರ್ಟ್ ಪಸರಿಸಿದ ಕೀರ್ತಿ ಇವರದ್ದು. ಹಲವು ಕಡೆ ಸನ್ಮಾನವನ್ನು ಕೂಡ ಪಡೆದಿರುತ್ತಾರೆ. ಅನೇಕ ಕಡೆಗಳಲ್ಲಿ ತೀರ್ಪುಗಾರರಾಗಿ ಕೂಡ ಸೇವೆ ಸಲ್ಲಿಸಿರುತ್ತಾರೆ. ಧನ್ಯವಾದಗಳು.
ಆ್ಯಕ್ಚುಲಿ ಏನು ಮಾತಾಡಬೇಕಂತ ಹೇಳಿ ನನಗೆ ಗೊತ್ತಿಲ್ಲ. ಇಲ್ಲಿ ಮೇಡಮ್ ಹೇಳಿದರು 1-2 ನಿಮಿಷ ಮಾತಾಡಿ ಅಂಥೇಳಿ. ಹಾಗೆ ನನಗೇನು ಹೇಳಬೇಕಂತ ಹೇಳಿ ಗೊತ್ತಾಗ್ತಾ ಇಲ್ಲ ಸರ್. ಬಟ್ ಜೀವನದಲ್ಲಿ ಏನಾದರೂ ಆದರೆ ನಾವು ಹೆದರಬಾರ್ದು, ಅದಕ್ಕೆ ನಾವು ಧೈರ್ಯವಾಗಿ ನಿಲ್ಲಬೇಕು ಅಂಥೇಳಿ ಹೇಳ್ತಾ ಇದ್ದೇನೆ. ಹಾಗೆ ಎಲ್ಲ ಮಕ್ಕಳಿಗೂ ನಿಮ್ಮ ವಿದ್ಯಾಭ್ಯಾಸ ಮುಂದುವರಿಲಿ ಅಂಥೇಳಿ ಹೇಳಿ ದೇವರಲ್ಲಿ ಪ್ರಾರ್ಥಿಸ್ತೇನೆ ಅಂಥೇಳಿ ಇಷ್ಟಪಡ್ತೇನೆ ಸರ್. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆಯದಾಗಲಿ. ಪ್ರಗತಿ ಸ್ಟಡಿ ಸೆಂಟರ್ನ ಅಷ್ಟಾದಶ 18ನೇ ವರ್ಷದ ಸಂಗಮದ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಸೇರಿದ್ದೇವೆ. ಈ ಕಾರ್ಯಕ್ರಮದ ಉದ್ಘಾಟಕರು ಮಾತಾಡಿದ ನಂತರ ನನ್ನ ಮನಸ್ಸಿಗೆ ಬಂತು, ಬಹುಶಃ ನಮಗೇನು ಮಾತಾಡಲಿಕ್ಕೆ ಏನು ಉಳಿದಿಲ್ಲ. ಬಹಳ ವಿಶೇಷವಾದಂತಹ ಮಾತುಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ನೀವೆಲ್ಲರೂ ಅದನ್ನು ಬಹಳ ಕೇಳಿಸ್ಕೊಂಡಿದ್ದೀರಿ ಅಂತ ಅನ್ನಿಸ್ತಾ ಇದೆ. ಆದರೆ ಕೇಳಿಸ್ಕೊಳ್ಳೋದು ಮಾತ್ರ ಅಲ್ಲ, ಅದನ್ನು ಮನಸ್ಸಿನಲ್ಲಿ ಅರಗಿಸ್ಕೊಳ್ಳೋದು ಬಹಳ ಪ್ರಾಮುಖ್ಯವಾದದ್ದು. ಅವ್ರು ಹೇಳಿರುವಂಥ ಪ್ರತಿಯೊಂದು ಅಂಶಗಳು ಬಹುಶಃ ನಿಮ್ಮ ಮುಂದಿನ ಬದುಕಿಗೆ ಅದು ದಾರಿದೀಪ ಆಗ್ತದೆ ಎನ್ನುವ ಭಾವನೆ ನನ್ನ ಮನಸ್ಸಿನಲ್ಲಿ ಬರ್ತಾ ಇದೆ. ಅನೇಕ ಕನಸುಗಳನ್ನು ಹೊತ್ಕೊಂಡಿರುವಂತಹ ಪ್ರಗತಿ ಸ್ಟಡಿ ಸೆಂಟರ್ ಇವತ್ತು ಪ್ರಗತಿ ಪಥದತ್ತ ಸಾಗ್ತಾ ಇದೆ. ಇಲ್ಲಿ ವಿದ್ಯಾಭ್ಯಾಸಕ್ಕೆ ಬರುವಂತಹ ವಿದ್ಯಾರ್ಥಿಗಳನ್ನು ಕೂಡ ಇವತ್ತು ಪ್ರಗತಿಯತ್ತ ಕೊಂಡೋಗುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಇವತ್ತು ನಡೀತಾ ಇದೆ. ಪ್ರಗತಿ ಸ್ಟಡಿ ಸೆಂಟರ್ನ ಪ್ರಾಮಾಣಿಕ ಪ್ರಯತ್ನದ ಸಾಧನೆ ಏನು ಅಂತ ಕೇಳಿದರೆ, ಇವತ್ತು ಇಲ್ಲೇ ಕಲಿತಿರುವಂಥ ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿ ಈ ವೇದಿಕೆಯಲ್ಲಿ ಇವತ್ತು ಸಾಕ್ಷಿಯಾಗಿದೆ. ಇದು ಪ್ರಗತಿ ಸೆಂಟರ್ನ ಸಾಧನೆ ಅಂತ ಹೇಳಿದರೆ ಕೂಡ ತಪ್ಪಾಗಲಿಕ್ಕಿಲ್ಲ. ಇವತ್ತಿನ ವಿದ್ಯಾಭ್ಯಾಸ ಯಾವುದೋ ಮಟ್ಟಕ್ಕೆ ಹೋಗ್ತಾ ಇದೆ. ಆಶಕ್ಕ ಗುರುಕುಲ ಶಿಕ್ಷಣ ಪದ್ಧತಿಯನ್ನು ನೆನಪು ಮಾಡಿದರು. ಜಗತ್ತಿನಲ್ಲಿ ನಮ್ಮ ದೇಶ ಗುರುತಿಸಿಕೊಳ್ಳುವಂಥದ್ದೇ ಬಹಳ ಪ್ರಮುಖವಾಗಿ ಜ್ಞಾನದ ವಿಚಾರವಾಗಿ. ಜಗತ್ತಿಗೆ ಅನೇಕ ವಿಚಾರಗಳನ್ನು ಕೊಟ್ಟಿರುವಂಥ ದೇಶ ಯಾವುದು ಅಂತ ಕೇಳಿದರೆ ಭಾರತ. ಆದರೆ ಇವತ್ತು ಶಿಕ್ಷಣ ಪದ್ಧತಿಯಲ್ಲಿ ಬದಲಾವಣೆಯಾದ ಪರಿಣಾಮದಿಂದ ಇವತ್ತಿನ ಪೀಳಿಗೆ ನಮ್ಮ ದೇಶವನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ವಿಫಲರಾಗಿದ್ದಾರೆ. ಅದರ ಪರಿಣಾಮದಿಂದ ಇವತ್ತು ಅನೇಕ ವಿದ್ಯಮಾನಗಳು ನಡೀತಾ ಇದೆ. ಅದೇ ಇವತ್ತು ಕೋಲ್ಕತ್ತಾದಲ್ಲಿ ನಡೆದಂತಹ ಘಟನೆ. ಯಾಕೆ ಅಂತ ಕೇಳಿದರೆ ನಮ್ಮ ದೇಶವನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ವಿಫಲರಾಗಿದ್ದಾರೆ. ನಮ್ಮ ದೇಶದ ಸಂಸ್ಕೃತಿ, ನಮ್ಮ ದೇಶದ ಪರಂಪರೆ. ಆದರೆ ಇವತ್ತು ಜಗತ್ತು ಭಾರತವನ್ನು ನೋಡ್ತಾ ಇದೆ. ಭಾರತದ ಸಂಸ್ಕೃತಿಯನ್ನು ಜಗತ್ತು ಇವತ್ತು ಒಪ್ಪಿಕೊಳ್ತಾ ಇದೆ. ಆದರೆ ಭಾರತೀಯರಾಗಿ ಭಾರತವನ್ನು ಕಲ್ಪಿಸಿಕೊಳ್ಳುವುದರಲ್ಲಿ ವಿಫಲರಾದ ಪರಿಣಾಮದಿಂದ ಇವತ್ತು ಅನೇಕ ಸಮಸ್ಯೆಗಳನ್ನು ಎದುರಿಸುವುದನ್ನು ನಾವೆಲ್ಲ ಗಮನಿಸ್ತಾ ಇದ್ದೇವೆ. ಆಗಿನ ಶಿಕ್ಷಣ ಪದ್ಧತಿಗೂ ಈಗಿನ ಶಿಕ್ಷಣ ಪದ್ಧತಿಗೆ ವ್ಯತ್ಯಾಸ ಏನು ಅಂತ ಕೇಳಿದರೆ, ಒಂದು ಸಣ್ಣ ಕಥೆಯನ್ನು ಹೇಳಲಿಕ್ಕೆ ಆಶಕ್ಕ ಒಂದು ಕಥೆ ಹೇಳಿದ ನಂತರ ನಮಗೊಂದು ಕಥೆ ಹೇಳುವಂಥ ಮನಸ್ಸಿಗೆ ಬರ್ತದೆ. ಕೋಲ್ಕತ್ತಾದಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳು ಅಧ್ಯಯನಕ್ಕೋಸ್ಕರ ಒಬ್ಬ ಕೃಷಿಕನ ಗದ್ದೆಗೆ ತೆರಳುತ್ತಾರೆ. ಅಲ್ಲಿ ಕೃಷಿಕ ಕೃಷಿಯನ್ನು ಮಾಡ್ತಾ ಇರ್ತಾನೆ. ಒಂದು ಪಕ್ಕದಲ್ಲಿ ಗಾಣ ಇದೆ. ಆ ಗಾಣಕ್ಕೆ ಎತ್ತನ್ನು ಕಟ್ಟಿರ್ತಾರೆ. ಆ ಗಾಣವನ್ನು ಎತ್ತು ತಿರುಗಿಸ್ತಾ ಇರ್ತದೆ. ಅಲ್ಲಿ ಎಣ್ಣೆ ಬರ್ತಾ ಇರ್ತದೆ. ಆ ಪಾತ್ರೆ ಎಣ್ಣೆಯಿಂದ ತುಂಬಿಕೊಳ್ತದೆ. ಅಷ್ಟೊತ್ತಿಗೆ ಆ ಕೃಷಿಕ ಬರ್ತಾನೆ. ಇನ್ನೇನು ಆ ಪಾತ್ರೆಯಲ್ಲಿ ಎಣ್ಣೆ ತುಂಬಿ ಅದು ತುಳುಕ್ತದೆ ಅಂತ ಅನಿಸುವಾಗ ಆ ಕೃಷಿಕ ಬರ್ತಾನೆ. ಆ ಎಣ್ಣೆಯನ್ನು ತೆಗೆದು ಇನ್ನೊಂದು ಪಾತ್ರೆಗೆ ಹಾಕ್ತಾನೆ. ವಾಪಸ್ ಆ ಪಾತ್ರೆಯನ್ನು ಅಲ್ಲೇ ಇಡ್ತಾನೆ. ವಾಪಸ್ ಅಲ್ಲಿ ಎತ್ತು ಗಾನವನ್ನು ತಿರುಗಿಸ್ತಾ ಇರ್ತದೆ. ಇದನ್ನು ವಿದ್ಯಾರ್ಥಿಗಳು ಗಮನಿಸ್ತಾ ಇರ್ತಾರೆ. ಇಡೀ ಅವನ ಗದ್ದೆಯನ್ನು ತಿರುಗಾಡಿ ಎಲ್ಲ ಕೃಷಿಯ ಬಗ್ಗೆ ಅವರು ಸಂಶೋಧನೆ ಮಾಡ್ತಾರೆ. ಅನೇಕ ಅನುಭವಗಳನ್ನು ಕೃಷಿಕನಿಂದ ಪಡೀತಾರೆ. ಆದರೆ ಇದಕ್ಕೆ ಅವರಿಗೆ ಉತ್ತರ ಸಿಗೋದಿಲ್ಲ. ಒಂದೊಂದು ಗಂಟೆಗೆ ಒಂದು ಸಲ ಕೃಷಿಕ ಓಡಿ ಬರ್ತಾನೆ. ತುಂಬಿರುವ ಎಣ್ಣೆಯ ಪಾತ್ರೆಯನ್ನು ಇನ್ನೊಂದು ಪಾತ್ರೆಗೆ ಹಾಕ್ತಾನೆ, ವಾಪಸ್ ಇಡ್ತಾನೆ. ಈ 1 ಗಂಟೆಗೋಸ್ಕರ ಅದು ಪರಿವರ್ತನೆ ಆಗ್ತಾ ಇರ್ತದೆ. ಕೊನೆಗೊಬ್ಬ ವಿದ್ಯಾರ್ಥಿ ಕೇಳ್ತಾನೆ, ನೀವು ಆಗದಿಂದ ನಾನು ಗಮನಿಸ್ತಾ ಇದ್ದೇನೆ, ಈ ಎತ್ತಿನ ಜೊತೆ ಯಾವುದೇ ವ್ಯಕ್ತಿಗಳಿಲ್ಲ. ನೀವು ನಿಮ್ಮಷ್ಟಕ್ಕೆ ಅಲ್ಲಿ ಗದ್ದೆಯಲ್ಲಿ ಕೃಷಿಯನ್ನು ಮಾಡ್ತಾ ಇರ್ತೀರಿ. ಇಲ್ಲಿ ತುಂಬಿ ತುಳುಕುವ ಸಂದರ್ಭದಲ್ಲಿ, ಎಣ್ಣೆ ತುಂಬಿ ತುಳುಕುವ ಸಂದರ್ಭದಲ್ಲಿ ವಾಪಸ್ ನೀವು ಓಡಿ ಬರ್ತೀರಿ, ಎಣ್ಣೆಯನ್ನು ಪಕ್ಕಕ್ಕೆ ಹಾಕ್ತೀರಿ.
ಇದರ ಮರ್ಮ ಏನು, ಆ ಎಣ್ಣೆ ತುಂಬಿ ತುಳುಕುವುದು ನಿಮಗೆ ಹೇಗೆ ಗೊತ್ತಾಗುತ್ತೆ ಅಂತ. ಆವಾಗ ಕೃಷಿಕ ಹೇಳ್ತಾನೆ, ನೋಡಿ ಆ ಎತ್ತನ್ನು ಗಮನಿಸಿ, ಆ ಎತ್ತಿನ ಕೊರಳಲ್ಲಿ ನಾನು ಗಂಟೆಯನ್ನು ಕಟ್ಟಿದ್ದೇನೆ. ಆ ಎತ್ತು ತಿರುಗ್ತಾ ಇರ್ತದೆ. ಆ ಎತ್ತಿಗೆ ಗೊತ್ತಾಗ್ತದೆ ಪಾತ್ರೆಯಲ್ಲಿ ಎಣ್ಣೆ ತುಂಬುವಂಥ ಸಂದರ್ಭದಲ್ಲಿ ಎತ್ತು ನಿಲ್ತದೆ. ಆ ಗಂಟೆಯ ಸದ್ದು ನಿಂತಾಗ ನನಗೆ ಗೊತ್ತಾಗುತ್ತೆ ಎತ್ತು ನಿಂತಿದೆ, ಎಣ್ಣೆಯಲ್ಲಿ ತುಂಬಿದೆ. ಆ ಒಂದು ಸೂಚನೆಯಿಂದಾಗಿ ನಾನು ವಾಪಸ್ ಇಲ್ಲಿ ಓಡಿ ಬರ್ತೇನೆ, ತುಂಬಿರುವ ಎಣ್ಣೆಯ ಪಾತ್ರೆಯನ್ನು ಬದಲು ಮಾಡ್ತೇನೆ. ಈ ರೀತಿಯ ಶಿಕ್ಷಣ ಎತ್ತಿಗೆ ಯಾವ ರೀತಿ ಕೊಟ್ಟಿದ್ದೀರಿ ಅಂತ ವಿದ್ಯಾರ್ಥಿ ವಾಪಸ್ ಪ್ರಶ್ನೆ ಮಾಡ್ತಾನೆ. ಆವಾಗ ಕೃಷಿಕ ನಗಾಡ್ತಾ ಹೇಳ್ತಾನೆ, ನಾನು ಎತ್ತನ್ನು ಕಾಲೇಜಿಗೆ ಕಳಿಸಿಲ್ಲ ಅಂತ. ಈ ರೀತಿ ಇವತ್ತಿನ ಕಾಲೇಜಿನ ಶಿಕ್ಷಣ ಏನಾಗಿದೆ ಅಂತ ಕೇಳಿದರೆ, ಕೇವಲ ಪುಸ್ತಕಕ್ಕೆ ಅಥವಾ ಅಲ್ಲಿ ಪಡೆಯುವಂಥ ಮಾರ್ಕಿಗೆ ಅಥವಾ ಆಶಕ್ಕೆ ಹೇಳಿದ ರೀತಿಯಲ್ಲಿ ಗುರಿ ಇದ್ದರೆ ತೊಂದರೆ ಇಲ್ಲ. ಅನೇಕರಿಗೆ ಗುರಿ ಏನು ಅಂತ ಕೇಳಿದರೆ, ಪಕ್ಕದ ಮನೆಯ ಹುಡುಗ ಡಾಕ್ಟರ್ ಆಗ್ತಾನೆ, ನನ್ನ ಮಗ ಕೂಡ ಡಾಕ್ಟರ್ ಆಗಬೇಕು. ನನ್ನ ಒಟ್ಟಿಗೆ ಕೂತ ಹುಡುಗ ಅವ ಇಂಥ ಕಾಲೇಜಿಗೆ ಹೋಗ್ತಾನೆ, ಅವನೊಟ್ಟಿಗೆ ನಾನು ಹೋಗಬೇಕು. ಅವ ಬಿಕಾಮ್ ಮಾಡ್ತಾನೆ, ನಾನು ಬಿಕಾಮ್ ಮಾಡ್ತೀನಿ. ಈ ರೀತಿ ಯಾವುದೇ ಸ್ಪಷ್ಟವಾದಂಥ ಗುರಿ ಇಲ್ಲದ ಪರಿಣಾಮದಿಂದ ಇವತ್ತು ವಿದ್ಯಾಭ್ಯಾಸದಲ್ಲಿ ಅನೇಕ ಬದಲಾವಣೆಯನ್ನು ನಾವು ಗಮನಿಸ್ತಾ ಇದ್ದೇವೆ. ಆದರೆ ಇವತ್ತು ಪ್ರಗತಿ ಸ್ಟಡಿ ಸೆಂಟ್ರು ಇಂತಹ ಬದುಕಿನಲ್ಲಿ ಒಂದು ಭಾವನೆಯನ್ನು ಅಥವಾ ಆಶಾ ಕಿರಣವನ್ನು ಕಳ್ಕೊಂಡಂಥ ವಿದ್ಯಾರ್ಥಿಗಳಿಗೆ ಬೆಳಕನ್ನು ಕೊಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಇವತ್ತು ಪ್ರಗತಿ ಸ್ಟಡಿ ಸೆಂಟರ್ ಮಾಡ್ತಾ ಇದೆ. ನಾವು ವರ್ಷದಲ್ಲಿ ನೂರಾರು ಕಾರ್ಯಕ್ರಮಗಳಿಗೆ ಹೋಗ್ತೇವೆ. ಇತ್ತೀಚೆಗೆ ನಾವು ಮತ್ತು ಗೋಕುಲರು ಬೆಂಗಳೂರಿನ ಕಾರ್ಯಕ್ರಮಕ್ಕೆ ಹೋಗಿದ್ದೆವು. ಎದುರಲ್ಲಿ ಕೂತಾಗ ನಾವೇ ಮಾತಾಡ್ತಿದ್ದೀವಿ, ಇಷ್ಟು ದೊಡ್ಡ ಕಾರ್ಯಕ್ರಮ, ಯಾವ ರೀತಿ ಅದನ್ನು ಆಯೋಜನೆ ಮಾಡಬೇಕು, ಅದನ್ನು ಮಾಡುವಂಥ ಸಂಘಟಕರು ಯಾವ ರೀತಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಾವೇ ಮಾತಾಡ್ತಾ ಇದ್ದೀವಿ. ಆದರೆ ಇವತ್ತು ಪ್ರಗತಿಯ ಕಾರ್ಯಕ್ರಮವನ್ನು ಗಮನಿಸಿದಾಗ ಬಹುಶಃ ಯಾವುದೇ ಒಂದು ಪ್ರಖ್ಯಾತ ವಿದ್ಯಾ ಕೇಂದ್ರಕ್ಕೆ ಸಾಟಿಯಾಗಲ್ಲದ ರೀತಿಯಲ್ಲಿ ಇವತ್ತು ಕಾರ್ಯಕ್ರಮವನ್ನು ಬಹಳ ವ್ಯವಸ್ಥಿತವಾಗಿ ಆಯೋಜನೆ ಮಾಡಿದ್ದಾರೆ. ಅದಕ್ಕೋಸ್ಕರ ಈ ಪ್ರಗತಿ ಸ್ಟಡಿ ಸೆಂಟರ್ನ ಎಲ್ಲ ಉಪನ್ಯಾಸಕರಿಗೆ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಹೃದಯಪೂರ್ವಕವಾದಂತಹ ಅಭಿವಂದನೆಯನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇನೆ. ಕಾರ್ಯಕ್ರಮ ಎಷ್ಟೇ ಸಣ್ಣದಾಗಲಿ ಎಷ್ಟೇ ದೊಡ್ಡದಾಗಲಿ ಅದನ್ನು ಶಿಸ್ತುಬದ್ಧವಾಗಿ ವ್ಯವಸ್ಥಿತವಾಗಿ ಆಯೋಜನೆ ಮಾಡುವಂಥದ್ದು ಬಹಳ ಪ್ರಮುಖವಾದದ್ದು. ಇಲ್ಲಿ ವಿದ್ಯಾಭ್ಯಾಸಕ್ಕೋಸ್ಕರ ತಾವೆಲ್ಲ ಬಂದಿದ್ದೀರಿ. ನಿಮ್ಮ ಮೇಲೆ ಎತ್ತವರು ಕೂಡ ವಿಶೇಷವಾದಂಥ ಒಂದು ನಂಬಿಕೆಯನ್ನು ಇಟ್ಟಿದ್ದಾರೆ. ಅವರ ನಂಬಿಕೆಯನ್ನು ಹುಸಿಗೊಳಿಸದೆ ನೀವು ಯಾವ ಉದ್ದೇಶದಿಂದ ಯಾವ ಒಂದು ನಿರ್ದಿಷ್ಟವಾದ ಗುರಿಯನ್ನು ಇಟ್ಕೊಂಡು ಇಲ್ಲಿ ವಿದ್ಯಾರ್ಜನೆಗೋಸ್ಕರ ಬಂದಿದ್ದೀರಿ, ಆ ಗುರಿಯನ್ನು ಮುಟ್ಟಬೇಕಾದ್ರೆ ನಿಮ್ಮ ಜವಾಬ್ದಾರಿ ಕೂಡ ಬಹಳ ಪ್ರಮುಖವಾದದ್ದು. ಕೇವಲ ಪ್ರಗತಿ ಸ್ಟಡಿ ಸೆಂಟ್ರಲ್ಲಿ ನಿಮಗೆ ಸೀಟ್ ಸಿಕ್ಕಿದೆ, ಇಲ್ಲಿ ಅಧ್ಯಾಪಕರು ನಿಮಗೆ ಬೋಧನೆಯನ್ನು ಮಾಡ್ತಾ ಇದ್ದಾರೆ, ಅಷ್ಟು ಮಾತ್ರಕ್ಕೆ ನಿಮ್ಮ ಜವಾಬ್ದಾರಿ ಮುಗಿಯೋದಿಲ್ಲ. ನಿಮ್ಮ ಜವಾಬ್ದಾರಿ ಇನ್ನು ಇರುವಂತಹ ಈ ಒಂದು ಅಕಾಡೆಮಿಕ್ ಇಯರ್ನಲ್ಲಿ ಬಹಳ ಶ್ರದ್ಧೆಯಿಂದ ನಿಮ್ಮ ಸಮಯವನ್ನು ಓದಿಗೋಸ್ಕರ ಆ ವಿದ್ಯಾಭ್ಯಾಸಕ್ಕೋಸ್ಕರ ಮೀಸಲಿಟ್ಟಾಗ ಈ ಒಂದು ಮಜಲನ್ನು ನೀವು ದಾಟಿದರೆ ಬಹುಶಃ ನಿಮ್ಮ ಮುಂದಿನ ಬದುಕು ಯಶಸ್ಸನ್ನು ಪಡೀಲಿಕ್ಕೆ ಸಾಧ್ಯ ಇದೆ. ಇವತ್ತಿನ ಈ ಒಂದು ಕಾಲಘಟ್ಟ ಬಹಳ ಪ್ರಮುಖವಾದದ್ದು. ಒಂದು SLC ಮತ್ತು PUC ಈ ಎರಡನ್ನು ಗೆದ್ದು ಬಿಟ್ಟರೆ ಬಹುಶಃ ನಿಮಗೆ ಅನೇಕ ಅವಕಾಶಗಳು ನಿಮಗೆ ಸಮಾಜದಲ್ಲಿ ಸಿಗ್ತದೆ. ಆದರೆ ಇಲ್ಲಿ ನೀವು ವಿಫಲರಾದರೆ ಬಹುಶಃ ಮುಂದೆ ನಿಮಗೆ ಅವಕಾಶಗಳು ಸಿಗೋದು ಬಹಳ ಕಡಿಮೆ. ಆದರೆ ಬಹಳ ಪ್ರಗತಿನ ಒಂದು ವಿಶೇಷ ಸಾಧನೆ ಅಂತ ಕೇಳಿದರೆ ಬಹುಶಃ 100% ರಿಸಲ್ಟನ್ನು ಕೊಡ್ತಾ ಇದ್ದಾರೆ. ಪ್ರಗತಿ ಸ್ಟಡಿ ಸೆಂಟರ್ ಪ್ರಾರಂಭವಾದ ಇವತ್ತಿನಿಂದ ಆ ಮಕ್ಕಳ ಅಭಿರುಚಿಯನ್ನು ಗಮನಿಸಿಕೊಂಡು ಅವರಲ್ಲಿರುವಂತಹ ವ್ಯಕ್ತಿತ್ವವನ್ನು ಗಮನಿಸಿಕೊಂಡು ಅದನ್ನು ಬಹಳ ಅಧ್ಯಯನ ಮಾಡಿ ಅವರ ಮನಸ್ಸಿಗೆ ಅನುಗುಣವಾಗಿ ಕೊಡುವಂತಹ ಶಿಕ್ಷಣ ಪದ್ಧತಿಯಿಂದಾಗಿ ಇವತ್ತು ಇಲ್ಲಿಯ ವಿದ್ಯಾರ್ಥಿಗಳು ಉತ್ತೀರ್ಣರಾಗುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ಒಂದು ಒಳ್ಳೆಯ ವಿದ್ಯಾಸಂಸ್ಥೆಯಲ್ಲಿ ಬಂದಿದ್ದೀರಿ, ಒಳ್ಳೆಯ ಒಂದು ವ್ಯವಸ್ಥೆ ಇದೆ. ಇದನ್ನು ಉಪಯೋಗಿಸಿಕೊಂಡು ಮುಂದಿನ ನಿಮ್ಮ ಭವಿಷ್ಯತ್ತಿನಲ್ಲಿ ಒಂದು ಉಜ್ವಲವಾದಂಥ ಅವಕಾಶ ಭಗವಂತ ನಿಮಗೆ ಅನುಗ್ರಹಿಸಲಿ. ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ.
ಜೈ ಹಿಂದ್, ಜೈ ಭಾರತ್ ಮಾತಾ. Is Akshata MK. She is from Kurg, daughter of Karumbaya MK and Soji MK. Her younger brother's name is Ayyappa MK, who was also a student of Pragati. He is now serving in Assam Rifles. She did her schooling from Sri Rajarajeshwari English Medium High School, Cherambane, and secured distinction during 10th standard. Later she joined Pragati for her second PU Commerce. Later joined STM Degree College Ujire for bachelor's degree and completed her BBA in year 2020. During her college time, she served as secretary for a commerce association named Commerce Campus Association. During this time, she attended many national and state level fests and won awards for marketing and best manager category. She was also part of SDM NCC unit, which comes under 5 Karnataka and Goa Naval Unit, Mangalore. She attended many national camps and completed All India Navy Sainik Camp at National Defence Academy, Kerala. She also participated in first phase of Republic Day Parade 2018-19 in Christ College, Bangalore. She was honored as Petty Officer rank for serving in NCC for 3 long years. Post her graduation, she joined Infosys Limited Mysore as Process Executive and got promoted as Senior Process Executive, and now working at Siemens Technology as Senior Operation Associate for Order Management Process. What can I say, like way long. Even I was the same student as you're sitting here, and even I was very sad of having a failure in educational journey. And to let you all know, I was completely broken post the failure of my first PUC, and I was a student of St. Michael's College, Madikeri. So post that, my supplementary, even there I couldn't pass. And later one day, if my grandmother wasn't hearing to the radio, like the advertisement of Pragati always used to come in radio even now. So if those days, if my grandmother, she never used to hear about this news in radio, I was not coming into Pragati, and I was not being a part of this journey. So one day my granny said to my father that there is a college called Pragati where they educate this failure students, so I think it is the right time, we'll have to visit there. So me and, it's only me and my father and mother, we 3 of us rushed here and we spoke to Gokul sir. And the day when we came here, like, I was completely broken, and when we went out of Pragati, we really had a hopes that I could achieve anything in my life. So if I let you know, if I hear the name Pragati, I can just remember the first day when I and my parents entered that space and removed our slipper there and entered here to visit Gokul sir and talk to him. That is the first thing I remember. Even today when I came there, I remember the same moment. So post that, we came here, we spoke to him, and we went back, and then we came back here for the hostel, and then we started our journey here, made many friends. Only the main thing I learned here from Pragati was I got to know how important life is and how important education is in our life. So we can see many of the people around us. There is huge difference with the educated person and also who has not that educated. Like, I'm not commenting on anyone, because everyone are educated in their own way, like our parents who did not go to school, and everyone, because they still know how to raise kids and all. So
the main motive I followed here, and also sir made us really great facilities. Once you enter there, even you all have to follow. Once you enter Pragati, you come there, stand there, remove your slippers, pray here, and then look all the quotes which sir has written for you all. That would be the most motivating quotes for you all. Because when we were studying, sir bought all these quotes for us here, and he said, you just come here, look into all these quotes and think why you are here and all. As ma'am said, Asha ma'am said, only the one motive of yours should be the permanent aim. Anyhow, we all are once broken, and life sometimes do not give us the second opportunity. So here, Gokul sir is creating the opportunity for us. Okay, and we all are here now, and our only aim should be to get succeeded in our lives. And opportunities are not often coming to us, where he is creating the opportunity, and just for his effort, even we will have to include our effort and get what we want. The main motive is here, once you complete your second PUC, you will have n number of opportunity outside. Because why I am telling this, post I completed my PUC here, I got really good marks, I got really well recognition. If I have to say, in the, even Gokul sir no, when I went back to my old college, that is St. Michael's, all the teachers, they themselves came to me, they spoke to my father and also to me. And I also shared this thought with Gokul sir as well. So that is the success I found in Pragati. Pragati is the place where they are giving us success in our educational life, because for example, I am not commenting on any other educational trust. Pragati is giving us really very high quality of education, because we even checked many of the places in Madikeri, they just check for money, and also they just give the coaching for other supplementary exams or for the coming exams or such. But the quality education we get in Pragati, it is completely like a regular college, wherein if we go outside also, we can tell we are a student of Pragati and we are regular learners and all such. So this is the best place where you are in currently. And our walking calculator, Hemlata ma'am, she'll take care of each and every student. One main thing I'll have to tell you all, post your accounts classes, till you are facing any issue, only one rescue is Hemlata ma'am. Just rush to her. She'll help you out, because I know many of them face issues with your accounts only. So it is best you can connect with her, and for English, even Gokul sir will help you. There are many faculties as well. So each and everyone will be helpful to you. Post I completed my Pragati journey, the next recommendation, it was from Gokul sir only. For the degree college, it is SDM college is the best place for you. Me and two other friends with me, Sheetal and Reshma, we are friends from here only. And when we went to SDM, we are about to get our, fill our applications. A person entering from a room, and he is all of a sudden asking me, "You're Akshita, right?" I wonder, because all of a sudden someone is coming into you, unknown person, and they don't even know who are you, and I also don't know who that person is. He's coming and he's telling, "You're Akshita, right?" I said, "Yeah, you're a student of Pragati, right? I saw your photo in a newspaper and your first picture was yours." I was seriously happy with that. There I thought, okay, I got some recognition, and that is because of Pragati. I immediately called sir and I informed him, "Sir, this is the thing which happened to me, and I'm really happy about it." So I took BBA administration from SDM college. I didn't have any hassle to go through there, because I saw many of the students who were really struggling there to get their seats and other. Because I had good marks, sir helped me. I went there and I got recognized in the first day of my admission only. So I was all set. Post I went there, like I got to know how I should lead my life, because Pragati taught me everything. We made lots of fun here. We were notorious people as well. But still, sir made us a complete pack of students how they should be.
because I know many of the students who were not even trying to talk. They all are in very next level, because I said, just recently said, ma'am, now 5 minutes before, one of our favorite students, Somana, he is into Merchant Navy now. So the person like who found failure in the first PU of their education, now they are into Merchant Navy, and in between these two journey, if Pragati isn't there in between, then we cannot even imagine our life what it should be, because we are unsuccessful at that point and we don't know anything to do. If Gokul sir and Hemlata ma'am is not taking this initiative to educate the people who are who found failure in their education, so we all shouldn't have, like, we all are now in this great profession, and if they are not there, we were even not in this great position. Even I am working now, many of my friends are also working. One main thing is that coming to Pragati, I have made really good friends. I don't even have the contacts of the friend from college and also in my schoolings, but the friends which I made in Pragati, we are still together. We also meet, we talk, and we even make fun of Hemlata ma'am's many of the dialogues. So each and every moment we cherish of Pragati whenever we meet and we talk together. I know all of them, why are you laughing? Because yeah, everyone knows it, and everyone once experienced all those dialogues in your life, I know that. And that is the most memorable one. So what else to say? Even see, Pragati, it is giving education for the failure students, so we shouldn't consider ourselves as a failure students, because sir has given us opportunity to rebuild it and also get success in life. So whatever you are, however you are, post your college or after your success, please do visit Pragati, thank ma'am, sir, all your teachers, and be grateful to them. Because if they were not in our lives, we were not able to go into a successful path, right? I am continuing with my journey. So post my Pragati journey, I had been to SDM. So to be really honest, I am not a book person or a classroom person. I always wanted to be outside. I was then secretary of Commerce Campus Association. Then I was into NCC Navy. I got many of the medals. I got selected to the Naval Academy in Kerala for a national level NCC camp. I have got gold medals. So all these are from the step after Pragati. Because I was not so good or confident student in my PU or during the college time. After I come here, I got to know like how exact the student's life should be. Sir always used to encourage me. He always used to tell me to participate in one or the other thing. Or if he has any other work, he used to call me and let me know this, the things, please do it, that, this. So all the exposures I got here in Pragati, and all those things helped me to move forward, and also now being a successful girl, having a good job, and also currently I am into IIT Roorkee, taking my cyber security courses. I'm doing it in long distance learning. So all this is possible because in journey of my educational life, in between Pragati was there. If Pragati wasn't there, I don't know where our steps were and where I should have been. And also because of this, the quality education, and once my education was done here, my dad later decided even to get my brother into Pragati. Though he completed all his subjects in his first PUC, even my dad decided to get him admission in the Pragati itself, because here I know, because sir, he completely take care of each and every student. He checks how is the mark, how are they doing, if they are going anywhere low or down. So we'll take them separately, and ma'am will give the tuitions, whatever it is. Everything is taken care, everything is sorted here in Pragati. So
only one advice I love to give you all is, your only one aim is to get good marks in your second PU. Take guidance from all the teachers, Gokul sir and also Hemlata ma'am, and complete all your subjects and go into really good position. So whatever help you need, whatever guidance you need, you can connect with Gokul sir or Hemlata ma'am. They are always helpful. They never said no. I am still in contact with Gokul sir. I'm always looking into his status and what our activities are going on. I'm really very happy because such kind of institution having big programs like this, celebrating Onam, I have never seen. Because sometimes in many of the big other colleges, they do not have all these things. When we are a student where we saw the failure in our education, the only motto would be just study, study, study. But that is not the thing. Sir knows how to take care of students, how the education line should be. So he is giving all these facilities to you. And I'm really happy, mainly maybe this 10th standard students, their class was decorated really so well, and also so much of knowledge in that room. The poet's name and the map and all such, I was really happy because the student of 10th being really, we consider them as the small kids, but still they having this good knowledge and having all these things done, it's really great. And I would love to thank Gokul sir and Hemlata ma'am for this opportunity. Thank you so much. ಜ್ಞಾನ ವಿಜ್ಞಾನ ಮತ್ತು ಸಂಗಮದ ಬೆಳಕು ಬೆಳಗಿದಾಗ ಮನಸ್ಸಿನ ಒಳಗೂ ಬೆಳಕು, ಮನಸ್ಸಿನ ಹೊರಗೂ ಬೆಳಕು. ಯಾವಾಗ ಆಶಾಕ್ಕ ಈ ನಂದಾದೀಪವನ್ನು ಬೆಳಗಿದಾಗ. ಈ ಕಾರ್ಯಕ್ರಮ 18ರ ನಂಟು ಗೋಕುಲದ ಹೇಮ, ಅರ್ಥ ನಿಮಗೆ ನಾನು ಬಿಟ್ಟಿದ್ದೇನೆ. 18ರ ನಂಟು ನಾವು ಇಂಗ್ಲೀಷ್ನಲ್ಲಿ ಅಥವಾ ಆಂಗ್ಲದಲ್ಲಿ 18 ಅಂತ ಹೇಳ್ತೀವಿ. ಟೀನ್ 19 ಇದೆ, 20 ಬರ್ತದೆ. ಈ ಒಂದು ವಿದ್ಯಾಸಂಸ್ಥೆ ಮತ್ತು ನಾನು ಈ ಸಂಸ್ಥೆಯ ಒಬ್ಬ ಹಿತೈಷಿ. ಈ ಸಂಸ್ಥೆಗೆ ಈ ರೀತಿ ಬೆಳಕನ್ನು ಕೊಟ್ಟವರು, ನಾನು ವಯಸ್ಸಿನಲ್ಲಿ 17ರ ಹರೆಯ ನನಗೆ. ಆದರೆ ಭಾಳಷ್ಟು ಕನಸು ಹೊಂದಿರುವವರು ನನ್ನ ಮಿತ್ರರು. ಇವತ್ತು ಶಿಕ್ಷಣ ಅಂದರೆ ಹೇಗಿರಬೇಕು ಎನ್ನುವುದನ್ನು ಇಡೀ ವಿಶ್ವಕ್ಕೆ ತೋರಿಸಿಕೊಟ್ಟವರು ಶ್ರೀ ಗೋಕುಲನಾಥ್ PV ಗುರುಗಳವರು. ಅವರು ಇದರ ಸ್ಥಾಪಕ ಅಧ್ಯಕ್ಷರು, ಪ್ರಗತಿಯ ಚಿಂತಕರು ಮತ್ತು ಪ್ರಗತಿಯ ಸಾಧಕರು. ಈ ದಿನ ನಾನು ಶ್ರೀ ಸುದರ್ಶನ್ ಮೂಡಬಿದರೆ ಅವರನ್ನು ಬೇರೆ ಬೇರೆ ಮಾಧ್ಯಮಗಳಲ್ಲಿ ನೋಡಿದ್ದೇನೆ, ಅವರ ಮಾತುಗಳನ್ನು ಕೇಳಿದೆ. ಪ್ರಥಮವಾಗಿ ಜ್ಞಾನ ವಿಜ್ಞಾನದ ಮತ್ತು ಭರವಸೆಯ, ಆಮೇಲೆ ನಮ್ಮಲ್ಲಿ ಆತ್ಮವಿಶ್ವಾಸದ ಬೆಳಕನ್ನು ಬೆಳಗಿದವರು ಸೋದರಿ ಶ್ರೀಮತಿ ಆಶಾ ಬೆಳ್ಳಾರೆ ಅವರು. ಒಂದು ಸಂಸ್ಥೆ ಹೇಗಿರಬೇಕು ಮತ್ತು ಆ ಸಂಸ್ಥೆಯಲ್ಲಿರುವಂಥ ವಿದ್ಯಾರ್ಥಿಗಳು ಯಾವ ರೀತಿ ಇರಬೇಕು ಎನ್ನುವಂಥದ್ದನ್ನು ತನ್ನ ಗಟ್ಟಿ ಮಾತುಗಳೊಂದಿಗೆ, ಕಥೆಗಳೊಂದಿಗೆ ಅವರು ಎಷ್ಟೋ ವರ್ಷಗಳು, ನಾನು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಇರುವಾಗ ಅದಕ್ಕಿಂತ ಮೊದಲು ಕೂಡ ಅವರ ಮಾತುಗಳನ್ನು ಕೇಳಿಕೊಂಡು ಬೆಳೆದಂಥವನು. ಇವತ್ತು ಆ ಮಾತುಗಳಿಗೆ ನಾನು ಕೂಡ ಸಾಕ್ಷಿಯಾಗಿದ್ದೇನೆ. ಅವರ ಕಥೆಗಳು, ಅವರ ಮಾತುಗಳು ನಮ್ಮ ಯುವಜನತೆಗೆ, ನಿಮಗೆ ನಮ್ಮದೆಲ್ಲ ಬಿಡಿ, ಆದರೆ ನೀವು ಇನ್ನೂ ಕೂಡ ಎಷ್ಟೋ ನಮ್ಮ ವಿದ್ಯಾರ್ಥಿಗಳು ಆ ಪಯಣದ ಹೆಜ್ಜೆಯನ್ನು ಬೆಳೆಸಿಕೊಂಡು ಹೋಗುತ್ತಿರುವವರು, ನಿಮಗೆ ಅವರ ಮತ್ತು ಸುದರ್ಶನ್ ಅವರ ಮಾತುಗಳು. ಇನ್ನು ನಾವು ಭಾಳಷ್ಟು ಹೆಮ್ಮೆ ಪಡಬೇಕಾದ್ದು, ಈ ಸಂಸ್ಥೆಯಲ್ಲಿ ಕಲಿತವ್ರು ಏನಾಗ್ತಾರೆ, ಇಲ್ಲಿ ಸ್ಟೆಪ್ ಹತ್ತಿಕೊಂಡು ಬರುವಾಗ ಬಹಳ ಬಾಡಿಕೊಂಡು ಬರ್ತಾರೆ ನಮ್ಮ ಮಕ್ಕಳು. ಒಂದಷ್ಟು ಸಮಯ ಆದಾಗ ನಗುತ್ತಾ ಹೋಗ್ತಾರೆ. ಇದು ಈ ಸಂಸ್ಥೆಯ ಹಿರಿಮೆ. ಇವತ್ತು ನಾವು
ಸೋದರಿ ಅಕ್ಷಿತಾ ಎಂ.ಕೆ. ಕೊಡಗು ಅವರ ಸಾಧನೆಯನ್ನು ಕೇಳಿದೆವು. ಅವರ ಆ ಸಾಧನೆಯ ಒಟ್ಟಿಗೆ ಅವರ ಮಾತುಗಳು ಈ ಪ್ರಗತಿಯಲ್ಲಿ ಕಂಡುಕೊಂಡಂಥ ಅವರ ನಗು ನೋಡಿ ನನಗೆ ಬಹಳ ಖುಷಿಯಾದ್ದೇನೆಂದರೆ ಅವರು ನಗುತ್ತಾ ನಗುತ್ತಾ ಮಾತಾಡಿದರು. ಅಂದರೆ ಪ್ರಗತಿಗೆ ಬಂದು ನಗುವನ್ನು ಅವರು ಪಡ್ಕೊಂಡು ಇವತ್ತು ಸಮಾಜದಲ್ಲಿ ದೊಡ್ಡ ಗೌರವ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ನೀವು ಕೂಡ ಅದೇ ನಗುವ ಮುಖಗಳಾಗಬೇಕು ಮತ್ತು ಪ್ರಗತಿಯ ಬೆಳಕುಗಳಾಗಬೇಕು. ಒಂದು ಯೋಗ ಮತ್ತು ಒಂದು ಕ್ಷಣದ, ಯಾಕೆಂದರೆ ನಮ್ಮ ಈ ಪ್ರಗತಿ ವಿದ್ಯಾಸಂಸ್ಥೆ ದೇವರನ್ನು ನಂಬುವಂಥ ಸಂಸ್ಥೆ. ನಮ್ಮ ಹತ್ತೂರಿನ ಒಡೆಯ ಶ್ರೀ ಮಹಾಲಿಂಗೇಶ್ವರ ದೇವರು, ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ, ಒಡಿಯೂರಿನ ಸ್ವಾಮಿ. ನಾನು ಇತ್ತೀಚೆಗೆ ಪುತ್ತೂರಿಗೆ ಬಂದಾಗ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ಪ್ರಸಾದ ಸ್ವೀಕರಿಸಿ ಅನ್ನ ಪ್ರಸಾದ ಎಲ್ಲ ಸ್ವೀಕಾರ ಮಾಡಿ ಹೋಗುವಂಥದ್ದು ನನ್ನ ಯಾವತ್ತೂ ಅಲ್ಲ, ಆಗಾಗ ಸಂದರ್ಭ ಸಿಕ್ಕಿದಾಗ. ಒಂದು ದಿವಸ ಏನಾಯಿತು ಅಂದರೆ, ನಾನು ಬೇರೆ ಯಾವುದೋ ಒಂದು ಕೆಲಸಕ್ಕೆ ಹೋದವ ಎಲ್ಲ ತೀರ್ಥ ಪ್ರಸಾದ ಅನ್ನ ಪ್ರಸಾದ ಎಲ್ಲ ಸ್ವೀಕಾರ ಮಾಡಿ ಇನ್ನೇನು ನಾನು ಬಲದ ಕಾಲನ್ನು ಈ ಕಡೆ ಇಟ್ಟು ಪೇಟೆಗೆ ಕಡೆಗೆ ಬಂದು ನನ್ನ ಕೆಲಸ ಊರಿಗೆ ಹೋಗಬೇಕು ಅಂದಾಗ ನನ್ನ ಎಡದ ಕಾಲು ಆ ಕಡೆಗೆ ತಿರುಗಿತು. ಯಾಕೆಂದರೆ ಸುಮಾರು 10-15 ವರ್ಷಗಳ ಕಾಲ ನಾನು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಅಧ್ಯಾಪಕನಾಗಿದ್ದೆ. ಆ ಸಮಯ ಯಾರೂ ನನ್ನನ್ನು ಕರೆದಿಲ್ಲ. ಮಹಾಲಿಂಗೇಶ್ವರ ನನಗೆ ದಾರಿ ತೋರಿಸಿದ್ದು ಈ ಕಡೆಗೆ ಹೋಗುವಂತ. ಹಾಗೆ ಹೋದಾಗ ನನಗೆ ತರಗತಿಯನ್ನು ಇಡೀ ಆ ವೆರಾಂಡದಲ್ಲಿ ಹೋಗುವಂಥ ನನ್ನ ಯಾಕೆಂದರೆ ಪಾಠ ಮಾಡಲಿಕ್ಕೆ ಹೋದಾಗ ತರಗತಿಗಳು ಮತ್ತು ಆ ಇಡೀ ವೆರಾಂಡ ಹಾಗೆ ಸಾಗ್ತಾ ಇರುವಾಗ ನನಗೆ ಕಂಡಂಥ ದೊಡ್ಡ ಇವತ್ತು ನಾವು ದೇವರನ್ನು ಹುಡುಕಾಡ್ತೇವೆ. ದೇವರು ಎಲ್ಲಿದ್ದಾನೆ ಅಂತ ಹೇಳಿದ್ರೆ ಈ ಕಥೆಯೆಲ್ಲ ನಾನು ಹೇಳಲಿಕ್ಕೆ ಹೋಗಲ್ಲ. ಯಾಕೆಂದರೆ ದೇವರು ನಮ್ಮೊಳಗೆ ಇದ್ದಾರೆ ಮತ್ತು ನಮ್ಮ ನಡುವೆ ಇದ್ದಾರೆ, ನಮ್ಮಲ್ಲೇ ಇದ್ದಾರೆ. ಅಂತಹ ಪರಶುರಾಮ ಲದ್ವಾ ಅವರನ್ನು ನಾನು ನೋಡಿದೆ. ಒಂದು ವಿಚಾರ ನಾನು ಹೇಳಬೇಕು. ಹೀಗೆ ನೋಡ್ತಾ ಹೋದಾಗ ಅವ್ರು ನೋಡ್ತಾ ನಾನು ಪಾಸಾಗಿ ಹೋದೆ. ಪುನಃ ತಿರುಗಿ ಬಂದಾಗ ಅವರೊಟ್ಟಿಗೆ ಮಾತನಾಡಿದಾಗ ನನಗೆ ನನ್ನ ಕಲಾ ಶಿಕ್ಷಕ ಜಗನ್ನಾಥ ಅರಿಯಡ್ಕ ಅವರಲ್ಲಿ ಮಾತಾಡುವಾಗ ಇನ್ನೊಬ್ಬರು ಚಿತ್ರಕಲಾ ಅಧ್ಯಾಪಕರಿದ್ದಾರೆ ಅಂತ ಅವರು ಪರಿಚಯಿಸಿದಾಗ ಸರ್ ನನಗೆ ಮೇಡಮ್ ಅವರೆಲ್ಲ ಸಿಕ್ಕಿದರು. ನಾವು ನಮ್ಮ ಪರಿಸ್ಥಿತಿಯನ್ನು ಕಂಡು ಮರುಗುವುದು ಕೊರಗುವುದಲ್ಲ, ಆದರೆ ದೇವರು ನಮಗೆ ಒಂದೊಂದು ಅವಕಾಶ ಕೊಟ್ಟಿರ್ತಾನೆ. ಆ ಅವಕಾಶವನ್ನು ಬಳಸಿಕೊಂಡು ಏನು ಮಾಡಬೇಕು ಎನ್ನುವುದಕ್ಕೆ ಪರಶುರಾಮ, ಇವತ್ತು ಪರಶುರಾಮ ಎನ್ನುವಂಥ ಹೆಸರೇ ನಮಗೆ ಈ ತುಳುನಾಡನ್ನು ಈ ನಾಡನ್ನು ಕೊಟ್ಟಂಥ ದೇವರು. ಆ ರೀತಿಯ ಪರಶುರಾಮ ಎನ್ನುವಂಥ ಹೆಸರು ಶಾಶ್ವತವಾಗಿ ಉಳಿಯುವಂತಹ ನನ್ನ ಮನಸ್ಸಲ್ಲಿ ಇರುವಂಥ ಒಂದು ಹೆಸರು. ಅವರ ವಿಚಾರವನ್ನು ನಾನು ಹೆಚ್ಚು ಕೇಳಲಿಲ್ಲ. ಆದರೆ ಮೇಡಮ್ ಅವರು ನನಗೆ ಕೆಲವೊಂದು ವಿಚಾರವನ್ನು ಹೇಳಿದಾಗ ಮೊದಲು ನನಗೆ ಗೊತ್ತಿತ್ತು. ನಾನು ಶಿಕ್ಷಕನಾಗಿದ್ದ ಸಂದರ್ಭದಲ್ಲಿ ಅವರು ಬೇರೆ ಬೇರೆ ಶಾಲೆಗಳಿಗೆ ಹೋಗಿ ಈ ವರ್ಲಿ ಚಿತ್ರವನ್ನು ಬಿಡಿಸಿದ್ದು ನನಗೆ ಗೊತ್ತಿದೆ. ಆಗ ನನ್ನ ಮನಸ್ಸಿಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಕೆಲವರನ್ನು ಕಂಡಾಗ ಏನಾಗ್ತಂದರೆ ಅವರು ಹಾಗೇನೋ ಹೀಗೇನೋ ಅಂತ ಅನಿಸ್ತು. ಇವರು ಅಂತ ಹೇಳುವಂಥದ್ದು ಸಾಮಾನ್ಯ ಈಗ ಇರುವಂಥದ್ದು. ಆದರೆ ನನಗೂ ಕೂಡ ಅನಿಸಿತ್ತು, ನಾನು ನೋಡಿದ್ದೇನೆ ಇವರ ಬಗ್ಗೆ ಕೇಳಿದ್ದೇನೆ ಅಂದಾಗ ಅದೇ ಪರಶುರಾಮನ ನಾನು ಕಂಡೆ. ಆ ಪರಶುರಾಮರಲ್ಲಿ ಅದ್ಭುತವಾದಂತಹ ಪ್ರತಿಭೆಯನ್ನು ಕಂಡೆ. ನಾನು ಭಾಳಷ್ಟು ಸಂತೋಷಗೊಂಡೆ. ಮೇಡಮ್ ಅವರಲ್ಲಿ ಮಾತನಾಡಿಸಿದೆ ಮತ್ತು ಅವರ ಮಕ್ಕಳ ಬಗ್ಗೆ ತಿಳ್ಕೊಂಡೆ. ಇವತ್ತು ಪ್ರಗತಿಯ ನಮ್ಮ ಈ ಸಂಸ್ಥೆ ಏನು ಮಾಡಿದೆ ಅಂದರೆ ಅಂತಹ ಸಾಧಕರನ್ನು ಗುರುತಿಸಿದೆ. ಪ್ರಗತಿ ಏನು ಮಾಡಿದೆ ಅಂದರೆ ಇವತ್ತು ಕೇವಲ ಶಿಕ್ಷಣ ಕೊಟ್ಟು ಅವರು ನಿಮ್ಮನ್ನು ಕಳಿಸಿಕೊಡೋ ಕೆಲಸ ಮಾತ್ರ ಅಲ್ಲ, ಸರ್ವತೋಮುಖವಾದಂತಹ ಬೆಳವಣಿಗೆಯನ್ನು ಮಾಡಿ ನೀವು ತಲೆ ಎತ್ತಿ ನಡೆಯುವ ಹಾಗೆ ಮಾಡುವಂತಹ ಏಕೈಕ ಸಂಸ್ಥೆ ಇಡೀ ದೇಶದ್ದು ಅಂತ ಇದ್ದರೆ ಅದು ಪ್ರಗತಿ ಸ್ಟಡಿ ಸೆಂಟರ್ ಅಂತ ಹೇಳ್ತೇನೆ ನಾನು. ಒಂದು ವಿಚಾರ ಹೇಳಬೇಕು, ಇವತ್ತು ಯಾವುದೇ ಪ್ರಶಸ್ತಿ ಕೊಡುವುದಿದ್ದರೆ ಗೋಕುಲ್ನಾಥ್ ಮತ್ತು ಹೇಮಲತಾ ಮೇಡಮ್ ಅವರಿಗೆ ಕೊಡಬೇಕು. ಅದು ಭಾರತ ರತ್ನವೂ ಆಗಲಿ ರಾಷ್ಟ್ರ ಪ್ರಶಸ್ತಿ ಆಗಲಿ ಸಿಗಬೇಕು. ಯಾಕೆಂತ ಹೇಳಿದರೆ ಈ ರೀತಿಯ ಕೆಲಸ ಮಾಡುವಂತಹ ಸಂಸ್ಥೆ
ಇವತ್ತು ನಾನು ಒಬ್ಬ ಸರ್ಕಾರಿ ಇಲಾಖೆಯಲ್ಲಿ ಕೆಲಸ ಮಾಡಿ ನನ್ನಿಂದ ಆದಷ್ಟು ಸೇವೆಯನ್ನು ಮಾಡಿದವನು. ಆಶಾ ಮೇಡಮ್ ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಬೆಳಕನ್ನು ಕೊಟ್ಟಂಥವರು. ಸುದರ್ಶನ್ ಅವರು ಇಡೀ ಸಮಾಜಕ್ಕೆ ಒಂದು ರೀತಿಯ ನಮ್ಮ ಸಾಂಸ್ಕೃತಿಕ ವಿಚಾರಗಳನ್ನು ಮತ್ತು ದೇಶದ ಹಿರಿಮೆಯನ್ನು ಹೇಳುವಂಥವರು. ಮತ್ತು ಇಲ್ಲಿ ಹೇಮಲತಾ ಮೇಡಮ್ ಅವರ ಬಗ್ಗೆ ನಾನು ಹೆಚ್ಚು ಹೇಳೋಲ್ಲ, ಯಾಕೆಂದರೆ ಅವರು ಬಂಗಾರ ಇದ್ದ ಹಾಗೆ ಆ ರೀತಿಯವರು. ಮತ್ತು ನಮ್ಮ HM ಅವರು ಪ್ರಮೀಳಾ ಅವರು ಮೇಡಮ್ ಅವರು ಮಕ್ಕಳನ್ನು ಅವರ ಮಾತು ಬಹಳಷ್ಟು ನನಗೆ ಬಹಳ ಖುಷಿಯಾಗೋದು. ನಾನು ಈಗ ನಿಮಗೆ ಹೇಳೋದು, ಯಾಕಂದರೆ ನಮ್ಮ ಮನೆಗೆ ಹೋದಾಗ ಆ ಮಾತನ್ನೆಲ್ಲ ಗ್ರಹಿಸುವುದು. ಅವರ ಬಳಗಲ್ಲಿರುವಂತಹ ಅಧ್ಯಾಪಕರು ಅಥವಾ ಉಪನ್ಯಾಸಕರು ಯಾವ ರೀತಿ ಇದ್ದಾರೆ ಎನ್ನುವುದು ಬಹಳ ಸೌಮ್ಯವಾಗಿ ಮಾತನಾಡುವವರು. ಮತ್ತು ನೀವು ನಿಮ್ಮದೇನಾದರೂ ಸಮಸ್ಯೆ ಇದ್ದರೆ ಅದಕ್ಕೆ ಸೌಮ್ಯದಲ್ಲಿ ಉತ್ತರ ಕೊಟ್ಟು ಕಾರ್ಯೆಸಗುವಂತಹ ಸೋದರಿಯವರು ಶ್ರೀಮತಿ ಪ್ರಮೀಳಾ ಮೇಡಮ್ರವರು. ಒಟ್ಟಿನಲ್ಲಿ ಪ್ರಗತಿ ಸ್ಟಡಿ ಸೆಂಟರ್ ಎನ್ನುವಂಥದ್ದು ಒಂದು ವಿಶ್ವವಿದ್ಯಾನಿಲಯ ನಾನು ತಿಳ್ಕೊಂಡ ಹಾಗೆ. ನನಗೆ ಪೇಟೆಗೆ ಬಂದಾಗ ಬೇರೆ ಬೇರೆ ಸಂದರ್ಭದಲ್ಲಿ ನಾನು ಬಂದಾಗ ನನ್ನ ಕಾಲು ಈ ಕಡೆಗೆ ಬರ್ತದೆ. ಒಂದೊಂದು ಸಲ ನಾನು ಕೇಳಿಬಿಡ್ತೇನೆ, ಯಾಕಂದರೆ ಸರಿ ಇದ್ದಾರಾ ಅಂತ. ಇಲ್ಲದಿದ್ರೂ ಬರ್ತೇನೆ. ಬಂದಾಗ ಅವರ ಒಂದು ಮಾತು, ಆಮೇಲೆ ಅವರು ತೋರಿಸುವಂತಹ ಒಂದು ಪ್ರೀತಿ, ಒಂದು ಗೌರವ, ಇದರ ಒಂದು ಪ್ರಕಾಶವೇ ನೀವು. ಪ್ರಗತಿಯ ಎಲ್ಲ ರತ್ನಗಳು ನೀವು. ಪ್ರಗತಿ ಎನ್ನುವಂಥ ಹೆಸರಿನಲ್ಲಿ 3 ಪ್ರಗತಿ ಅಂತ ಇದೆ. ಪ್ರತಿ ಕ್ಷಣ ಗಮನಿಸಿ ನಮ್ಮ ಬದುಕಿನಲ್ಲಿ ತಿರುವು ಕೊಡುವಂತಹ ಒಂದು ಏಕೈಕ ಸಂಸ್ಥೆ ಇವತ್ತು ನಮ್ಮ ಪುತ್ತೂರಿನಲ್ಲಿ ಇದೆ ಅಂತ ಹೇಳಿದರೆ ಅದು ದೊಡ್ಡ ನಮಗೆ ಸಂತೋಷದ ವಿಚಾರ ಮತ್ತು ಬಹಳಷ್ಟು ನಾವು ಅಭಿಮಾನ ಪಡಬೇಕಾದಂಥ ವಿಚಾರ. ಪ್ರಗತಿಗೆ ಉತ್ತರೋತ್ತರ ಯಶಸ್ಸು ಸಿಗಲಿ. ಮತ್ತು ಇದರ ಹಿಂದೆ ಗೋಕುಲ್ನಾಥ್ ಮತ್ತು ಹೇಮಲತಾ ಮೇಡಮ್ ಅವರ ಹಿರಿಯರು, ಅವರ ಮಾತೃಶ್ರೀಯವರು, ಆಮೇಲೆ ಅವರ ತಂದೆಯವರು. ಯಾಕೆ ನಾವು ನಮ್ಮ ಜೀವನದಲ್ಲಿ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಅಂತೆಲ್ಲ ಹೇಳ್ತೇವೆ. ಆದರೆ ಹಾಗೆ ನಡೆಯುತ್ತೇವೆ ಎನ್ನುವಾಗ ಕೆಲವು ಪ್ರಶ್ನೆಗಳನ್ನು ನಾವೇ ಹಾಕ್ಕೊಳ್ಬೇಕು. ಯಾಕೆಂದರೆ ಮನುಷ್ಯ ಸಹಜವಾಗಿ ನಾವು ನಡಿಬೇಕು ಅಂತ ಇದ್ದರೂ ಕೂಡ ಕಾಲ ಪರಿಸ್ಥಿತಿ ಒಂದು ಸಲ ನಮ್ಮನ್ನು ಆ ಕಡೆಗೆ ಕೊಂಡು ಹೋಗುವುದಿಲ್ಲ. ಆದರೆ ನಮ್ಮ ದೇಶ ಇವತ್ತು ಭಾರತ ಮಾತೆ ಇಡೀ ವಿಶ್ವಗುರುವಾಗಿ ವಿಶ್ವಮಾತೆಯಾಗಿ ಬೆಳಗುತ್ತಾ ಇದ್ದಾರೆ ಎನ್ನುವುದಕ್ಕೆ ನಮಗೆ ಅನೇಕ ಕೆಲವು ಸಾಕ್ಷಿಗಳು ಸಿಗ್ತವೆ. ಅದರೊಟ್ಟಿಗೆ ಭಾಳಷ್ಟು ಬೇಸರ ಪಡುವಂಥ ವಿಚಾರಗಳು ಆಗಾಗ ಸಮಾಜದಲ್ಲಿ ಆಗ್ತಾ ಇವೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅವರಿಗೆ ಸಿಕ್ಕಿದ ಶಿಕ್ಷಣ ಪರಿಪೂರ್ಣ ಅಲ್ಲ. ಇವತ್ತು ಶಿಕ್ಷಣ ಹೇಗಿರಬೇಕು? ಎಲ್ಲ ಮಹಾತ್ಮರು ಹೇಳಿದ್ದಾರೆ, ಸರ್ವಾಂಗೀಣವಾದಂತಹ ಬೆಳವಣಿಗೆಯನ್ನು ಉಂಟು ಮಾಡುವಂಥದ್ದೇ ನಮ್ಮ ಶಿಕ್ಷಣ ಆಗಬೇಕು. ಅದು ಗುರಿ, ಗುರು ಮತ್ತು ಸಿರಿ ಅಂತ ಐಶ್ವರ್ಯವನ್ನು ಕೊಡುವಂಥ ಶಿಕ್ಷಣ ಆಗಬೇಕು. ಆದರೆ ಇವತ್ತು ನೀವು ಸುಮಾರು 18 ಜಿಲ್ಲೆಗಳ ನಮ್ಮ ವಿದ್ಯಾರ್ಥಿಗಳು, ಈ 18ರ ನಂಟಿಗೆ ನಾನು ಸೇರಿಸಿಕೊಳ್ಳುವುದು, ಇಲ್ಲಿಗೆ ನೀವು ಬಂದಿದ್ದೀರಿ. ನಿಮ್ಮ ಶಾಲಾ ಕಾಲೇಜುಗಳು ಭಾಳಷ್ಟು ಶ್ರೀಮಂತವಾದವುಗಳು, ಭಾಳಷ್ಟು ಗುರುಗಳು ನಿಮಗೆ ಬೋಧನೆ ಮಾಡಿದ್ದಾರೆ. ಕೆಲವು ಸಲ ನೀನು ಪ್ರಯೋಜನವೇ ಇಲ್ಲ ಅಂತ ನಮ್ಗೆ ಬಿಸಾಡಿಬಿಡ್ತಾರೆ. ಕೆಲವು ಸಲ ನೀನು ಪ್ರಯೋಜನವೇ ಇಲ್ಲ ಅಂತ. ನಾನು ನನ್ನ ಹೆಗ್ಗಳಿಕೆ ಹೇಳುವುದಲ್ಲ, ನನ್ನ 40 ವರ್ಷಗಳ ಶಿಕ್ಷಣದ ಸೇವೆಯಲ್ಲಿ ಯಾವೊಬ್ಬ ವಿದ್ಯಾರ್ಥಿಯನ್ನು, ನನ್ನ ಮಗನೂ ನನ್ನ ವಿದ್ಯಾರ್ಥಿ ಆಗಿದ್ದ, ಯಾವೊಬ್ಬ ವಿದ್ಯಾರ್ಥಿಯನ್ನು ಕೂಡ ನಾನು ಕೈಲಾಗದವ ಅಥವಾ ಏನು ಪ್ರಯೋಜನ ಇಲ್ಲ ಅಂತ ನಾನು ಈ ಕ್ಷಣದವರೆಗೆ ಭಾವಿಸಿಲ್ಲ. ಯಾಕೆಂದರೆ ನೀವೆಲ್ಲರೂ ಕೂಡ ಒಂದು ರತ್ನಗಳು ಇದ್ದ ಹಾಗೆ ಈ ದೇಶವನ್ನು ಬೆಳಗಿಸುವಂಥವ್ರು. ಈ ದೇಶ ಸಂಸ್ಕೃತಿ ಏನಿದೆ, ಈ ದೇಶದ ಹಿರಿಮೆ ಏನಿದೆ, ಇದನ್ನೆಲ್ಲ ಕೊಡುವವರು. ಇವತ್ತು ನಮ್ಮ ಅಕ್ಷಿತಾ ಅವರ ಮಾತನ್ನು ನೀವು ಕೇಳಿದಿರಿ. ಮುಂದೆ ಇದೇ ಸಾಧನೆ ಮಾಡಿಕೊಂಡು ಇಲ್ಲಿಗೆ ಬಂದಾಗ ನಗುನಗ್ತಾ ಬರ್ತೀರಿ. ಆವಾಗ ಗೋಕುಲ್ನಾಥ್ ಅವರ ಮುಖದಲ್ಲಿ ನಗು ನಾವು ನೋಡ್ತೇವೆ. ಹೇಮಲತಾ ಮೇಡಮ್ರವರಲ್ಲಿ ಆ ನಗು, ಆ ಶಾಲು ಹೊದಿಸುವಾಗ ಅವರ ಮುಖ ನಾನು ನೋಡಿಕೊಂಡೆ. ನಮ್ಮ ಸಂಸ್ಥೆಯ ಒಂದು ಮಗಳು ಇವತ್ತು ಈ ರೀತಿಯ ಸಾಧನೆ ಮಾಡಿದಾರಲ್ಲ, ಆ ಒಂದು ಸಂತೋಷ ಅವರಿಗೆ ಬರ್ತದೆ. ಅಂಥ ಸಂತೋಷ ಕೊಡಬೇಕಾದಂಥ 100 ಮಕ್ಕಳು ನೀವಿದ್ದೀರಿ. ಕಲಿಕೆಯಲ್ಲಿ ಸ್ವಲ್ಪ ನಾವು ಹಿಂದುಳಿತೇವೆ. ಒಂದು ತರಗತಿ ಅಂದರೆ ಒಬ್ಬರಿಗೆ ಪಾಠ ಮಾಡಲಿಕ್ಕೆ ಆಗೋಲ್ಲ. ಒಂದು ತರಗತಿ ನಮ್ಮ ಜೂನಿಯರ್ ಕಾಲೇಜಿನಲ್ಲಿ ನಾನಿರುವಾಗ
100-150 ಮಂದಿ ಕನ್ನಡ ಪಾಠಕ್ಕಿದ್ದರು. ಕಥೆಯನ್ನು ಹೇಳುವುದಾಗ ಒಂದು ಶಬ್ದ ಸಿಕ್ಕಿದರೆ ಕಥೆ, ಪಾಠ ಒಂದೇ ಲೈನು. ಆಮೇಲೆ ಪರೀಕ್ಷೆಗೆ ಅವರು 100ರಲ್ಲಿ 100 ಅಂಕ. ಯಾಕಂದರೆ ಈ ರೀತಿಯ ಒಂದು ಶಿಕ್ಷಣ ನಾವು ಕೊಡಬೇಕಾದ್ದು ನಮ್ಮ ಶಿಕ್ಷಣ ಪದ್ಧತಿ ಆಗಬೇಕು. ನಮ್ಮ ಇಡೀ ಜೀವನದ ಉದ್ದೇಶವನ್ನು ನಾವು ಕಂಡುಕೊಂಡು ಆ ಉದ್ದೇಶದ ಸಾಧನೆಗೆ ನಾವು ಕ್ರಿಯಾಶೀಲರಾಗಬೇಕಾದಂತಹ ಎಲ್ಲ ಅಂಶಗಳು ಪ್ರಗತಿ ಸ್ಟಡಿ ಸೆಂಟರ್ನಲ್ಲಿದೆ. ಆ ಹೆಸರಿನಲ್ಲಿದೆ, ಅವರೆಲ್ಲರ ಉಸಿರಿನಲ್ಲಿದೆ. ನಮಗೆ ಅದೆಲ್ಲ ಮಾರ್ಗದರ್ಶನ ಆಗಲಿ ಅಂತ ಹೇಳ್ತಾ, ನಾವು ಹೆಜ್ಜೆ ಇಡುವ ಹಾದಿಯಲ್ಲಿ ಕಲ್ಲುಂಟು ಮುಳ್ಳುಂಟು, ನಿಜದ ನೇರಕ್ಕೆ ನಡೆದಾಗ ಅಲ್ಲಿ ಬೆಳಕುಂಟು ಅಂತ ಹೇಳ್ತಾ, ಏನು ಗುರುಗಳ ಬಗ್ಗೆ ಹೇಳ್ತೇವೋ ಅಂತಹ ಎಲ್ಲ ನೀವೆಲ್ಲ ಈ ದೇಶದ ಸಿರಿಗಳಾಗಿ ಬೆಳಗಿ ಅಂತ ಹಾರೈಸಿ, ಭಾರತ ಮಾತೆಗೆ ವಂದಿಸಿ, ಕನ್ನಡ ತಾಯಿಗೆ ನಮಿಸಿ, ಈ ಪ್ರಗತಿಗೆ ಬಾಗಿ ನನ್ನ ಮಾತುಗಳನ್ನು ಮುಂದುವರಿಸ್ತೇನೆ, ನಿಲ್ಲಿಸುವುದಿಲ್ಲ. ನಮಸ್ಕಾರ. ಇವತ್ತು ಪ್ರಗತಿ ಸ್ಟಡಿ ಸೆಂಟರ್ ತನ್ನ 18ನೆಯ ವರ್ಷದ ಅಷ್ಟದಶ ಸಂಭ್ರಮವನ್ನು ಸಂಭ್ರಮಿಸ್ತಾ ಇದ್ದೇವೆ. ಆ ಕಾರಣಕ್ಕೆ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಈ 18ರ ಒಂದು ಜರ್ನಿಯಲ್ಲಿ, ಆ 4 ವರ್ಷದ ಜರ್ನಿಯಲ್ಲಿ ನನ್ನ ಪಾಲು ಕೂಡ ಸ್ವಲ್ಪ ಇದೆ. ಆ ಒಂದು 4 ವರ್ಷದ ಅವಧಿ ಅಂದರೆ 4 ವರ್ಷ ಆಯಿತು ನಾನು ಈ ಸಂಸ್ಥೆಯಲ್ಲಿ, ಈ ಒಂದು ಪ್ರಗತಿಯ ಜರ್ನಿಯಲ್ಲಿ ನಾನು ಒಂದು ಪಾಲುದಾರರಾಗಿ. ನನಗೆ ಈ ಒಂದು ಜರ್ನಿ ತುಂಬ ಖುಷಿ ಕೊಟ್ಟಿದೆ ಇಲ್ಲಿ ಈ ಸಂಸ್ಥೆಯಲ್ಲಿ ಕೆಲಸ ಮಾಡಿ. ಯಾಕೆಂತ ಹೇಳಿದರೆ, ನಾವು ಒಂದು ಶಾಲಾ ಅವಧಿಯಲ್ಲಿ ಪಾಠ ಮಾಡಿದಾಗ ನಮಗೆ ಅಲ್ಲಿ ಕೇವಲ ಒಂದು ಒಳ್ಳೆ ಮಕ್ಕಳು ಅಂದರೆ ಎಲ್ಲ ಹೈಯೆಸ್ಟ್ ಮಾರ್ಕ್ಸ್ಗಳಿರುವ ಮಕ್ಕಳನ್ನು ನಾವು ಪ್ರಿಪೇರ್ ಮಾಡ್ತೇವೆ. ಅದರಲ್ಲಿ ಲೋ ಲೆವೆಲ್ ಮಕ್ಕಳು ಬಂದರೆ ಅವರಿಗೆ ನಾವು ಸಜೆಸ್ಟ್ ಮಾಡ್ತೇವೆ, ನೀವು ಎಲ್ಲಿಯಾದರೂ ಟ್ಯೂಷನ್ ಸೆಂಟರಿಗೆ ಹೋಗಿ ಅಷ್ಟೇ ಹೇಳ್ತೇವೆ. ಆದರೆ ಇಲ್ಲಿ ನಾನು ನೋಡಿದ್ದೇನಂತ ಹೇಳಿದರೆ, ಇಲ್ಲಿ ಬರುವಂತಹ ಮಕ್ಕಳೇ ನಾವು ಅನುತ್ತೀರ್ಣಗೊಂಡ ಮಕ್ಕಳನ್ನು ತಗೊಂಡಾಗ ಇಲ್ಲಿ ಬಂದ ಮಕ್ಕಳಿಂದ ನಾವು ಸಾಕಷ್ಟು ಪ್ರತಿಭೆಗಳನ್ನು ನಾವಿವತ್ತು ಅನಾವರಣ ಮಾಡಿದ್ದೇವೆ. ನಮ್ಮ ಪ್ರತಿಯೊಂದು ತರಗತಿಯಲ್ಲಿಯೂ ಕೂಡ ಈ ಯಾವ ಮಕ್ಕಳಲ್ಲಿ ಪ್ರತಿಭೆಗಳು ಇಲ್ಲ ಅಂತ ನಾವು ಅಂದ್ಕೊಳ್ತೇವೋ ಅಂತಹ ಮಕ್ಕಳು ಮಾಡಿದಂತಹ ವಿಭಿನ್ನವಾದ ಪ್ರತಿಭೆಗಳನ್ನು ನಾವಿವತ್ತು ಕ್ಲಾಸ್ನಲ್ಲಿ ತರಗತಿಗಳಲ್ಲಿ ಹಾಕಿ ಅದನ್ನು ಪ್ರದರ್ಶನಕ್ಕೆ ಇಟ್ಟಿದ್ದೇವೆ. ಇದು ನಮ್ಮ ಪ್ರಗತಿ ಅಂತ ನಾವು ಹೆಮ್ಮೆಯಿಂದ ಹೇಳಿಕೊಡ್ಬೋದು. ಹಾಗಾಗಿ ಈ ಪ್ರಗತಿಯಿಂದ ಇಂತಹ ಉದಾತ್ತವಾದ ಚಿಂತನೆಗಳಿರ್ಬೋದು, ಹೊಸ ಆಸೆಗಳನ್ನು ಇಟ್ಟುಕೊಂಡು ಬರುವಂತಹ ಮಕ್ಕಳಿಗೆ ಹೊಸ ಭರವಸೆಯ ಕನಸುಗಳನ್ನು ಹುಟ್ಟಿಸುವುದಕ್ಕೆ ಒಂದು ಆಶಾ ದೀಪವಾಗಲಿ ಅಂತ ಹಾರೈಸ್ತೇನೆ. ಕೊನೆಯದಾಗಿ ಒಂದು ಮಾತು, ಪ್ರಗತಿ ಅಂತ ಹೇಳಿದರೆ ಕೇವಲ ಒಂದು ಕಟ್ಟಡವಲ್ಲ, ಅಲ್ಲಿ ಸುಂದರವಾದ ಕನಸುಗಳನ್ನು ಹೊಂದಿರುವಂತಹ ಮಕ್ಕಳ ಒಂದು ಕಲರವ ಇದೆ ಅಂತ ನಾವು ಹೇಳ್ಬೋದು. ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. 2008 ಇಂದು ನನಗೆ ನೆನಪು ಬರ್ತಾ ಇದೆ. ಒಂದು 200 ಸ್ಕ್ವೇರ್ ಫೀಟ್ ಸಣ್ಣ ನನ್ನ ಆಫೀಸ್ ಕೋಣೆ ಅಂತ ಒಂದು ಸಣ್ಣ ಕೋಣೆಯಲ್ಲಿ ಒಂದು ತರಗತಿಯ ಉದ್ಘಾಟನೆ ಆಗುತ್ತೆ. ಆ ತರಗತಿಯ ಉದ್ಘಾಟನೆಯನ್ನು ಒಂದು ರಿಬ್ಬನನ್ನು ಬಿಚ್ಚುವ ಆ ಒಂದು ಕಾರ್ಯವನ್ನು ಅಂದಿನ ನನ್ನ ಆತ್ಮೀಯರು ಗೆಳೆಯರಾಗಿರ್ತಕ್ಕಂತಹ ಭಾರತೀಯ ಜನತಾ ಪಕ್ಷದಲ್ಲಿ ಗುರುತಿಸಿರ್ತಕ್ಕಂತಹ ರಾಜೇಶ್ ಬಣ್ಣೂರವರು ಪುರಸಭಾ ಅಧ್ಯಕ್ಷರಾಗಿದ್ದರು. ಅವರ ಕೈಯಿಂದ ನೆರವೇರಿತು. ದೀಪ ಪ್ರಜ್ವಲನವನ್ನು ಅಂದು 2008 ಆಗಸ್ಟ್ 18 ಗಣೇಶ್ ಪ್ರಸಾದ್ ಹೋಟೆಲ್ನ ಮಾಲಕರು ಆಗಿರತಕ್ಕಂಥ ಗೋಪಾಲಕೃಷ್ಣ ಹೇರಳೆಯವರ ಕೈಯಿಂದ ನೆರವೇರಿತು. ಅಂದು ಪ್ರಾಯಶಃ ನಾನಾಗಲಿ ಅವರಾಗಲಿ ಪ್ರಗತಿ ಈ ಮಟ್ಟದಲ್ಲಿ ಬೆಳೀತದೆ ಅಂತೇಳಿ ಅಂದುಕೊಂಡಿರಲಿಕ್ಕಿಲ್ಲ. ಇದು ಸತ್ಯ. ಆ ಪ್ರಾರಂಭದ ದಿನಗಳು ನನಗೆ ಇಂದಿಗೂ ನೆನಪಿದೆ. ಹೇಮಲತಾ ಮೇಡಮು ಬೆಳಿಗ್ಗೆ ಬಂದು ಪ್ರಗತಿಯಲ್ಲಿ ಕೂರ್ತಾ ಇದ್ದರು. ನಾನಂತೂ ಡೈಲಿ ಪ್ರಗತಿಗೆ ಹೋಗ್ತಾ ಇರಲಿಲ್ಲ, ಟ್ಯೂಷನ್ ಕ್ಲಾಸ್ ಆಯಿತು. ಆ ತರಗತಿಯಲ್ಲಿ ಇವರು ಒಬ್ಬರೇ ಕೂತು ಹೀಗೆ ನಿದ್ದೆ ತೂಗ್ತಾ ಇದ್ದರು. ಆಗ ನಾನು ಕೇಳ್ತಾ ಇದ್ದೆ, ಬೇಡ ಮಕ್ಕಳಿಲ್ಲಲ್ಲ ಕ್ಲೋಸ್ ಮಾಡೋದಾ ಅಂಥೇಳಿ. 2-3 ಸರಿ ಇಲ್ಲ ಸ್ಲೋಲಿ ಬರ್ತಾರೆ ಅಂಥೇಳಿ. ಅಂದು 2 ಮುಸ್ಲಿಮು ಹೆಣ್ಣು ಮಕ್ಕಳು ಬರ್ತಾರೆ ಬುರ್ಕಾ ಹಾಕಿ. ಇವಾಗಲೂ ನೆನಪಿದೆ. ಆಗ ಇವರ ಕಾಲ್ ನನಗೆ ಬರುತ್ತೆ, ಒಮ್ಮೆ ಬನ್ನಿ ಅಂತ. ನೋಡುವಾಗ ಅವರಿಗೊಂದು ಕಮ್ಯುನಿಕೇಟಿವ್ ಇಂಗ್ಲೀಷ್ ಕ್ಲಾಸು ಬೇಕು. ಅದು 15 ದಿವಸದ ಕ್ಲಾಸು. ಯಾಕೆ ಅಂತ ಕೇಳಿದರೆ 15 ದಿವಸ. ಸರ್ ನಮಗೆ ಒಂದು ಮಂಗಳೂರಲ್ಲಿ ಶಾಲೆಯಲ್ಲಿ ಟೀಚರ್ಸ್ ಪೋಸ್ಟಿಗೆ ಅಪ್ಲೈ ಮಾಡಿದ್ದೇವೆ, ಇಂಟರ್ವ್ಯೂಗೆ ಕರೆದಿದ್ದಾರೆ. ಸೊ ನಮಗೆ ಸ್ವಲ್ಪ ಇಂಗ್ಲೀಷ್ ಮಾತಾಡಲಿಕ್ಕೆ ಬರೋದಿಲ್ಲ, ಸ್ವಲ್ಪ 15 ದಿವಸ ಟ್ರೈನಿಂಗ್ ಕೊಡ್ಬೋದಾ ಅಂತ ಕೇಳ್ತಾರೆ. ಅವರು ಪ್ರಗತಿಯ ಫಸ್ಟ್ ಸ್ಟೂಡೆಂಟ್ಸ್. ಇವತ್ತು ನೆನಪಿದೆ.
ಅವರಿಗೆ 15 ದಿವಸದ ಒಂದು ಕ್ಲಾಸು, ಯಾವ ರೀತಿ ಅಲ್ಲಿ ಇಂಟರ್ವ್ಯೂಯಲ್ಲಿ ಕ್ವಶನ್ಸ್ ಬರ್ಬೋದು ಅಂತೇಳಿ ಒಂದು ಅಂದಾಜು ಮಾಡಿ ಆ ಕ್ವಶನ್ನಿಗೆ ಆನ್ಸರ್ಸ್ ಯಾವ ರೀತಿ ಹೇಳಬೇಕು ಇದೆಲ್ಲ ಒಂದು 15 ದಿವಸ ನಾನು ಖುದ್ದಾಗಿ ಅವರಿಗೆ ಹೇಳಿಕೊಟ್ಟು, ಅವರು ಇಂಟರ್ವ್ಯೂ ಅಟೆಂಡ್ ಆಗಿ ಮಂಗಳೂರಿಂದ ಅವರ ಹಸ್ಬೆಂಡ್ನ ಮೊಬೈಲಿಂದ ಕಾಲ್ ಬರ್ತದೆ, ನಮಗೆ ಇಬ್ಬರಿಗೂ ಸಿಲೆಕ್ಷನ್ ಆಗಿದೆ ಅಂಥೇಳಿ. ನನಗೆ ಆಶ್ಚರ್ಯ ಆಗ್ತದೆ. ಅದು ಇವತ್ತು ಅವರು ನನಗೆ ಸಿಗ್ತಾರೆ, ಅವರ ಹಸ್ಬೆಂಡ್ ನನಗೆ ಸಿಗ್ತಾರೆ. ಅವರು ಇಲ್ಲೇ APMC ರೋಡಲ್ಲೇ ಇದ್ದಾರೆ. ಸೊ ಅಂದು ಪ್ರಾರಂಭ. ಅದರ ನಂತರ ಒಂದು ಸ್ಪೋಕನ್ ಇಂಗ್ಲೀಷಿಗೆ ಕೆಲವು ಮಕ್ಕಳು ಬಂದರು, ಮೇಡಮ್ಗೆ ನೆನಪಿರ್ಬೋದು. ಅದರಲ್ಲಿ ಒಬ್ಬರು ಇವಾಗ ನಮ್ಮ ಜೊತೆ ಗುರುತಿಸಿಕೊಂಡಿದ್ದಾರೆ. ನಮ್ಮ ಎಲೆಕ್ಟ್ರಾನಿಕ್ಸ್ ಡಿವಿಷನನ್ನು ಅವರೇ ನೋಡಿಕೊಳ್ತಾರೆ. TV ರಿಪೇರ್ ಆಗ್ಬೋದು, ಏನೇ ಇದ್ದರು ನಮ್ಮ ಟಾಟಾ ಸ್ಕೈದು ಎಲ್ಲ ಅವರೇ ನೋಡಿಕೊಳ್ತಾರೆ. ಅವರು ನಮ್ಮ ಸತ್ಯಶಂಕರ್ ಅಂತೇಳಿ ಗಣೇಶ್ ಪ್ರಸಾದ್ ಹೋಟೆಲ್ನ ಪಕ್ಕದಲ್ಲಿ ಒಂದು TV ರಿಪೇರ್ ಇದೆ, ಭಾಳ ಫೇಮಸ್ TV ಕ್ಲಿನಿಕ್ ಅಂತೇಳಿ. ಅವರು ನಮ್ಮ ಸ್ಟೂಡೆಂಟು. ಸೊ ಹಾಗೆ ಬೆಳೆದ ಸಂಸ್ಥೆ ಬೆಳೀತಾ ಅಲ್ಲಿ ನವೋದಯ ಅಂತ ಹೇಳೋ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತೇವೆ. ಆ ನವೋದಯ ತರಗತಿಯಲ್ಲಿ ಅಂದು ಮಕ್ಕಳ ಸಂಖ್ಯೆ 18. ಫಸ್ಟ್ ಬ್ಯಾಚು ಮಕ್ಕಳ ಸಂಖ್ಯೆ 18. ಆ 18 ಮಕ್ಕಳಲ್ಲಿ ನಮಗೆ ಪುತ್ತೂರು ತಾಲೂಕಿಗೆ ಸೀಟು ಬಂದದ್ದು ಆ ವರ್ಷ 14 ಸೀಟು. 14 ಸೀಟು ಪ್ರಗತಿಗೆ ಬಂದದ್ದು. ಅದು ಅಲ್ಲಿಂದ ನಮಗೆ ಒಂದು ಮೊರಾಲ್ ಬೂಸ್ಟ್ ಅಂತ ಹೇಳ್ತೇವೆ ನಾವು ಇಂಗ್ಲೀಷಲ್ಲಿ. ನಮಗೊಂದು ಮೊರಾಲ್ ಬೂಸ್ಟ್ ಸಿಕ್ಕಿತು. ಅದರ ನಂತರ ಅಲ್ಲಿ ಕೂತ್ಕೊಳ್ಳಿಕ್ಕೆ ಜಾಗ ಇಲ್ಲ. ಸಂಜೆ ಟ್ಯೂಷನ್ ಇರ್ಬೋದು, ನವೋದಯ ಇರ್ಬೋದು, ಅಥವಾ NTSC ಇರ್ಬೋದು, NMMS ಇರ್ಬೋದು, ಎಲ್ಲದಕ್ಕೂ ಬಿಸಿ. ಇವರು ಪಾಪ ಅಲ್ಲಿ ಜಾಗ ಇಲ್ಲದೆ ಪರದಾಡ್ತಾ ಇದ್ರು. ಆಗ ಹೇಳಿದರೆ ನಂಬಲಿಕ್ಕಿಲ್ಲ ನೀವು, ಪ್ರಾರಂಭ ಮಾಡುವಾಗ ನಮ್ಮಲ್ಲಿ ಕುರ್ಚಿಯ ವ್ಯವಸ್ಥೆ ಕೂಡ ಇರಲಿಲ್ಲ. ನಾವು ಈ ಥರ ಪ್ಲಾಸ್ಟಿಕ್ ಚೇರ್, ಹ್ಯಾಂಡಲ್ ಇರುವ ಚೇರಿಗೆ ಈ ಕಾರ್ಡ್ಬೋರ್ಡು ಕಟ್ ಮಾಡಿ ಹೀಗೆ 2 ಚೇರಿನ ಹ್ಯಾಂಡಲ್ ಮೇಲೆ ಇಟ್ಟು ಮಕ್ಕಳ ಹತ್ರ ಬರೆಸೋದು. ಬೆಂಚು ಡೆಸ್ಕು ಇರಲಿಲ್ಲ ಮಕ್ಕಳೇ. ಅಷ್ಟು ಕಷ್ಟಪಟ್ಟು ನಾವು ಪ್ರಾರಂಭ ಮಾಡಿದ್ದು, ಇವಾಗಲೂ ನೆನಪಿದೆ. ಇಲ್ಲಿ ದೊಡ್ಡಸ್ತಿಕೆಯ ಮಾತೇ ಇಲ್ಲ. ಬಹಳ ಕಷ್ಟಪಟ್ಟು ಪ್ರಾರಂಭ ಮಾಡಿದ್ದು. ಅದರ ನಂತರ ನಾವೇನು ಮಾಡಿದ್ದು, ಜಾಗೆ ಸಾಕಾಗ್ತಾ ಇಲ್ಲ ಅಂಥೇಳಿ ಬಂದಾಗ ಪಕ್ಕದಲ್ಲಿ ಬಟ್ ಬಿಲ್ಡಿಂಗ್ ಅಂತ ಇದೆ, ಏಳ್ಮುಡಿಯಲ್ಲಿ ಪಾಯ್ಸ್ ಬಿಲ್ಡಿಂಗು, ಅಲ್ಲಿ ನಾವು ಪ್ರಾರಂಭ ಮಾಡಿದ್ದು. ಪಕ್ಕದಲ್ಲಿ ಬಟ್ ಬಿಲ್ಡಿಂಗ್ ಇದೆ. ಬಟ್ ಬಿಲ್ಡಿಂಗಲ್ಲಿ ನಾವು ಹೋಗಿ ಕೇಳಿದಾಗ ಒಂದು ಕೊಠಡಿ ನಾವು ತಗೊಳ್ತೇವೆ. ಒಂದು ಕೊಠಡಿಯಲ್ಲಿ ತಿರ್ಗಾ ಟ್ಯೂಷನ್ ಬ್ಯಾಚು. ಆಗ ಈ ಬಿಲ್ಡಿಂಗಿಂದ ಆ ಬಿಲ್ಡಿಂಗಿಗೆ ಹೋಗಬೇಕು. ಅದರ ನಂತರ ಅಲ್ಲಿ ಒಂದು ಟ್ಯುಟೋರಿಯಲ್ ಅಂತ ಇವರು ಪ್ರಾರಂಭ ಮಾಡಲಿಕ್ಕೆ ಹೊರಟರು. ಇದು ಯಾವುದಕ್ಕೂ ನಾನು ಪಾಠಕ್ಕೆ ಹೋಗ್ತಾ ಇರಲಿಲ್ಲ. ನಾನು ಸೆಂಟ್ ಫಿಲೋಮಿನಕ್ಕೆ ಕಮ್ಯುನಿಕೇಟಿವ್ ಇಂಗ್ಲೀಷಿಗೆ ಹೋಗ್ತಾ ಇದ್ದೆ, ವಿಟ್ಲಕ್ಕೆ ಹೋಗ್ತಾ ಇದ್ದೆ, ಸೆಂಟ್ ಜಾರ್ಜ್ ನೆಲ್ಯಾಡಿಗೆ, ಈ ಥರ ಬೇರೆ ಬೇರೆ ಶಾಲೆಗಳಿಗೆ ನಾನು ಬ್ಯುಸಿ ಇರ್ತಾ ಇದ್ದೆ. ಇವರು ಫಸ್ಟ್ ಇಯರ್ ಪ್ರಾರಂಭ ಮಾಡಿದರು. ಆ ಟೈಮಲ್ಲಿ ಇವತ್ತು ನಾನು ನೆನಪಿಸಿಕೊಳ್ಳಲೇಬೇಕು, ಅದು ನನ್ನ ಕರ್ತವ್ಯವೂ ಕೂಡ ಹೌದು. ಅರ್ತಿಕಜೆ ಗಣಪತಿ ಭಟ್ರು ಅಂತೇಳಿ VB ಅರ್ತಿಕಜೆ, ಪ್ರೊಫೆಸರ್ VB ಅರ್ತಿಕಜೆ ಅವರು ತಮ್ಮ ಅರ್ತಿಕಜೆ ಗಣಪತಿ ಭಟ್ ಅವರು ಆವಾಗ ಗಜಾನನ ಶಾಲೆ ಈಶ್ವರಮಂಗಲದಲ್ಲಿ ರಿಟೈರ್ಡ್ ಆಗ್ತಾರೆ. ಅವರು ನಮ್ಮ ಜೊತೆ ಬರ್ತಾರೆ. ಮೇಡಮ್ ಮತ್ತು ಅವರು ಸೇರಿ, ರೇಣುಕಾ ಮೇಡಮ್ ಅಂತ ಒಬ್ಬರು, ಇವರು 3 ಜನ ಸೇರಿ ಟ್ಯುಟೋರಿಯಲ್ ನಡೆಸ್ತಾರೆ. ಆಗ ಪ್ರಾಯಶಃ ನನಗೆ ಒಂದು 15-16 ಮಕ್ಕಳಿದ್ದಿರ್ಬೋದು ಆ ಬ್ಯಾಚಲ್ಲಿ. ಆ ಬ್ಯಾಚಲ್ಲಿ ಪ್ರಾರಂಭ ಆಯಿತು. ಮಕ್ಕಳದು ಉಪದ್ರ ಜೋರಿತ್ತು. ಯಾಕಂದರೆ ಗಣಪತಿ ಭಟ್ರು ವರ್ಷದ ಲಾಸ್ಟಿಗೆ ಹೇಳ್ತಾರೆ, ಸರ್ ಬರುವ ವರ್ಷ ಇದನ್ನು ಸ್ಟಾಪ್ ಮಾಡುವ. ಯಾಕೆ ಅಂತೇಳಿದರೆ ಮಕ್ಕಳು ಅಲ್ಲಿ ನಾನು ಬೋರ್ಡಲ್ಲಿ ಬರೆಯುವಾಗ ಚಾಕು ಬಿಸಾಡ್ತಾರೆ ಸರ್, ಅಪಹಾಸ್ಯ ಮಾಡ್ತಾರೆ. ಈ ಮಕ್ಕಳು ಟ್ಯುಟೋರಿಯಲ್ ಮಕ್ಕಳಿಗೆ ಪಾಠ ಮಾಡಲಿಕ್ಕೆ ಆಗೋದಿಲ್ಲ ಸರ್ ಅಂತ ಹೇಳ್ತಾರೆ. ಆಗ ಹೇಮಲತಾ ಮೇಡಮ್ ಹತ್ರ ಹೌದು ತುಂಬ ಉಪದ್ರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆಗ ನಾನು ಹೇಳ್ತೇನೆ, ಓಕೆ, ಯಾವುದೇ ಪ್ರಾರಂಭ ಮಾಡಿದ್ದನ್ನು ನಿಲ್ಲಿಸೋದು ಬೇಡ, ಇದನ್ನು ಮುಂದುವರಿಸುವ ಅಂಥೇಳಿ ಆವತ್ತಿನಿಂದ ಇವರ ಜೊತೆ ನಾನು ಕೂಡ ಬಂದು, ನಾವು ಒಂದು ಕಾಲೇಜಿನಲ್ಲಿ ಯಾವ ರೀತಿ ಡಿಸಿಪ್ಲಿನ್ ಇದೆ, ಅದೇ ರೀತಿ ಕಾಲೇಜಲ್ಲಿ ಯಾವ ರೀತಿ ಶಿಕ್ಷಣ ಇದೆ, ಪದ್ಧತಿ ಇದೆ, ಅದನ್ನೆಲ್ಲ ಅಳವಡಿಸಿಕೊಂಡು ನಾವು ಆ ವರ್ಷ 66 ಮಕ್ಕಳು, ಇವಲ್ಲೂ ನೆನಪಿದೆ, 66 ಮಕ್ಕಳು 16ರಿಂದ 66ಕ್ಕೆ ಬಂತು. ಆ 66 ಮಕ್ಕಳ ರಿಸಲ್ಟನ್ನು 100% ಕೊಡ್ತೀವಿ. ಅದರ ನಂತರ ವೆರಿ ನೆಕ್ಸ್ಟ್ ಇಯರ್ 166. ಹಾಗೆ ಬೆಳೀತಾ ನಾವು ಇವತ್ತು ಇಲ್ಲಿಗೆ ಮುಟ್ಟಿದ್ದೇವೆ. ಇದು ಈ ಸಂದರ್ಭದಲ್ಲಿ ನಾನು ಹೇಳಲೇಬೇಕು, ಇಲ್ಲಿಗೆ ಮುಟ್ಟಿದ್ದೇವೆ. ಈ ಮುಟ್ಟಿದ ನಂತರ ಈ 18ರ ನಂಟು ನನ್ನನ್ನು ತಿರ್ಗಾ ಬಿಡ್ತಾ ಇಲ್ಲ. ಸುದರ್ಶನ್ ಸರ ಪರಿಚಯ ಆಗುತ್ತೆ. ಅದು ನನ್ನ ಮಗಳು ಲಯನ್ಸಲ್ಲಿದ್ದಾಳೆ ಮಂಗಳೂರಲ್ಲಿ.
ಪುತ್ತೂರಲ್ಲಿ. ಸರ್ ಕೂಡ ಇದ್ದಾರೆ. ಹಾಗೆ ಅವರ ಮುಖಾಂತರ ನನಗೆ ಸುದರ್ಶನ್ ಸರ್ ಅವರ ಪರಿಚಯ ಆಗುತ್ತೆ. ಹಾಗೆ ಸರ್ ಇಲ್ಲಿ ಬಂದಾಗ ಹೀಗೆ ಮಾತಾಡುವಾಗ ನಾನು ಹೇಳಿದೆ, ಸರ್ ನಮಗೆ ಸ್ವಲ್ಪ ಕನಸುಗಳು ಇದೆ, ಅದನ್ನು ನನಸು ಮಾಡಬೇಕು. ಏನು ಅಂತೇಳಿದರೆ ಪುತ್ತೂರಲ್ಲಿ BSc ನರ್ಸಿಂಗ್ ಇಲ್ಲ, ಡಿಪ್ಲೊಮೊ ನರ್ಸಿಂಗ್ ಇದೆ. ಅದು BSc ನರ್ಸಿಂಗ್ ಒಂದು ಸ್ಟಾರ್ಟ್ ಮಾಡಬೇಕು. ಮತ್ತೊಂದು ಏವಿಯೇಷನ್ ವಿಮಾನಯಾನದ ಕಾಲೇಜ್ ಮಾಡಬೇಕು, ಪುತ್ತೂರಲ್ಲಿಲ್ಲ. ಅದೇ ರೀತಿ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಅಂತ ಇದೆ, ಅದು ಪುತ್ತೂರಲ್ಲಿಲ್ಲ. ಈ 3 ವಿಚಾರಗಳನ್ನು ನನಗೆ ಕೂಡಲೇ ಮಾಡಬೇಕು ಅಂಥೇಳಿ ಕೇಳಿಕೊಂಡಾಗ ಅವರು ಸಂತೋಷದಿಂದ ಕೈ ಜೋಡಿಸಿದ್ದಾರೆ. ನಾವು ಈ ಸಂದರ್ಭದಲ್ಲಿ ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಅಕ್ಟೋಬರ್ 3 ಪ್ರಗತಿ ವಿಸ್ತಾರ ಕಾಲೇಜ್ ಫಾರ್ ಏವಿಯೇಷನ್ ಅಂತ ಹೇಳುವ ಕಾಲೇಜನ್ನು ಲಾಂಚ್ ಮಾಡ್ತಾ ಇದ್ದೇವೆ. ಅವತ್ತು ಇನಾಗ್ರೇಷನ್ ಮಾಡ್ತಾ ಇದ್ದೇವೆ. ನಮ್ಮ ಪ್ರಾಜೆಕ್ಟ್ಸ್ ಯಾವ ರೀತಿ ಇದೆ ಅಂತೇಳಿದರೆ, ಶ್ರೀ ಪ್ರಗತಿ ಎಜುಕೇಷನ್ ಫೌಂಡೇಶನ್ ಅಂಥೇಳಿ ನಾವು ಒಂದು ಫೌಂಡೇಶನನ್ನು ಸ್ಟಾರ್ಟ್ ಮಾಡಿದ್ದೇವೆ. ಶ್ರೀ ಪ್ರಗತಿ ಎಜುಕೇಷನ್ ಫೌಂಡೇಶನ್, ರಿಜಿಸ್ಟರ್ಡ್ ಮೂಡಬಿದ್ರೆ. ಅದರ ಅಧ್ಯಕ್ಷರಾಗಿ ಸರ್ನ ಧರ್ಮಪತ್ನಿಯವರಿದ್ದಾರೆ, ವೈಸ್ ಚೇರ್ಮನ್ ಆಗಿ ಹೇಮಲತಾ ಮೇಡಮ್ ಇದ್ದಾರೆ, ನನ್ನನ್ನು ಸೆಕ್ರೆಟರಿ ಮಾಡಿದ್ದಾರೆ ಸರ್ ವೈಸ್ ಸೆಕ್ರೆಟರಿ ಇದ್ದಾರೆ ಅಂತ ಅಂದ್ಕೊಂಡಿದ್ದೇನೆ. ನಾನು ನಿಜವಾಗೂ ನನಗೆ ಎಗ್ರಿಮೆಂಟ್ ತಂದು ನನ್ನ ಕೈಗೆ ಕೊಟ್ಟಿದ್ದಾರೆ, ನಾನು ಇನ್ನೂ ಓದಲೇ ಇಲ್ಲ, ಅದನ್ನು ಮೇಲೆ ಮಾತ್ರ ನೋಡಿದ್ದೇನೆ. ಸೊ ನಾವು ಒಳ್ಳೆ ಉದ್ದೇಶ ನಮ್ಮಲ್ಲಿದೆ, ಒಳ್ಳೆ ಮನಸ್ಸಿದೆ. ಈ ಶ್ರೀ ಪ್ರಗತಿ ಎಜುಕೇಷನ್ ಫೌಂಡೇಶನ್ನ ಅಂಡರಿಗೆ ಬರುವಂಥ ಸಂಸ್ಥೆಗಳು ಯಾವುದೆಲ್ಲ ಅಂದರೆ, ಪ್ರಗತಿ ವಿಸ್ತಾರ ಕಾಲೇಜ್ ಫಾರ್ ಏವಿಯೇಷನ್, ಪ್ರಗತಿ ವಿಸ್ತಾರ ಕಾಲೇಜ್ ಫಾರ್ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್, ಪ್ರಗತಿ ವಿಸ್ತಾರ ಪ್ಯಾರಾಮೆಡಿಕಲ್ ಆ್ಯಂಡ್ ಅಲೈಡ್ ಸೈನ್ಸಸ್ ಆ್ಯಂಡ್ ಪ್ರಗತಿ BSc ನರ್ಸಿಂಗ್. ಇಷ್ಟು ಕಾಲೇಜುಗಳು ನಮ್ಮ ಪ್ಲ್ಯಾನಿಂಗಲ್ಲಿದೆ. ಈ ವರ್ಷ ನಾವು 2 ವಿಚಾರಗಳನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ ಪುತ್ತೂರಿನ ಸ್ಟೂಡೆಂಟ್ಸಿಗೆ. ಅದು ಪ್ರಗತಿ ವಿಸ್ತಾರ ಕಾಲೇಜ್ ಫಾರ್ ಏವಿಯೇಷನ್ ಮತ್ತು ಪ್ರಗತಿ ವಿಸ್ತಾರ ಕಾಲೇಜ್ ಫಾರ್ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್. ಈ 2 ಈ ವರ್ಷ ಲಾಂಚ್ ಮಾಡ್ತಾ ಇದ್ದೇವೆ. ಬರುವ ವರ್ಷ ಇನ್ನು ಮಾಲಿಂಗೇಶ್ವರನ ಇಚ್ಛೆ ಯಾವುದೆಲ್ಲ ಯಾವ ರೀತಿ ಹೋಗ್ತದೆ ಅಂತೇಳಿ. ಆದರೆ ಆ ಒಂದು ಗುರಿಗೆ ನಾವು ಇಟ್ಟುಕೊಂಡಿದ್ದೇವೆ, ಅಲ್ಲಿ ತಲುಪಲಿಕ್ಕೆ ಆ ಮಾಲಿಂಗೇಶ್ವರನ ಆಶೀರ್ವಾದವನ್ನು ಕೋರುತ್ತಾ ಈ ಕಾರ್ಯಕ್ರಮಕ್ಕೆ ಪೋಷಕರು ಬಂದಿದ್ದೀರಾ, ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿಗಳು ಎಲ್ಲರೂ ಬಂದಿದ್ದೀರಾ. ಭಾಳ ಚಂದವಾಗಿ ಈ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದೀರಾ. ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಈ 2 ಮಾತುಗಳಿಗೆ ವಿರಾಮವನ್ನು ನೀಡುತ್ತಾ, ಜೈ ಹಿಂದ್, ವಂದೇ ಭಾರತ್.